ಧಾರವಾಡ 302ನೆಯ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಧಾರವಾಡ ಕಟ್ಟೆ ಧಾರವಾಡ ಕಳೆದ 3 ವರ್ಷಗಳಿಂದ ಆನ್ಲೈನ್ ಹಾಗೂ ಆಫ್ಲೈನ್ ವೇದಿಕೆಯ ಮೂಲಕ ಮೌಲ್ಯಯುತ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ನಮ್ಮ ನಾಡಿನ ಸಾಹಿತ್ಯಾಸಕ್ತರ ಮೆಚ್ಚುಗೆಗೆ ಪಾತ್ರವಾದ ಅಪೂರ್ವವಾದ ವೇದಿಕೆಯಾಗಿದೆ. ಜಾಗತಿಕ ರಂಗಭೂಮಿ ಮತ್ತು ಸಾಹಿತ್ಯ ಕುರಿತ ಉಪನ್ಯಾಸ ಮಾಲಿಕೆ, ಭಾರತೀಯ ಮತ್ತು ಕನ್ನಡ ಸಾಹಿತ್ಯ ಕುರಿತ ಉಪನ್ಯಾಸ ಮಾಲಿಕೆಗಳು, ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ವಿಶೇಷ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮಗಳು, ಪುಸ್ತಕ ಬಿಡುಗಡೆ ಹಾಗೂ ಸಂವಾದ ಕಾರ್ಯಕ್ರಮಗಳು, ಅನುಭವ ಕಥನಗಳು, ಶೇಕ್ಸ್ಪಿಯರ್, ಟೋಲ್ಸ್ಟಾಯ್, ಕುವೆಂಪು, ಬೇಂದ್ರೆ ಮುಂತಾದ ಮೇರು ಲೇಖಕರ ಕುರಿತಾದ ಉಪನ್ಯಾಸ ಮಾಲಿಕೆ, ಕವಿಗೋಷ್ಠಿ, ಕಾರ್ಯಾಗಾರಗಳು, ಹೀಗೆ ಅನೇಕ ಬಗೆಯ ನಿತ್ಯ ನೂತನ ಕಾರ್ಯಕ್ರಮಗಳು ಮತ್ತು ಪರುಷಕಟ್ಟೆ ಆನ್ಲೈನ್ ಜರ್ನಲ್ ಮೂಲಕ ನಾಡು ನುಡಿ ಹಾಗೂ ಸಾಹಿತ್ಯ ಸಂಸ್ಕೃತಿಯ ಸೇವೆಗೆ ಕಂಕಣಬದ್ಧವಾದ ಅಪೂರ್ವವಾದ ವೇದಿಕೆಯಾಗಿದೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಧಾರವಾಡ ಕಟ್ಟೆಯ ಆನ್ಲೈನ್ ವೇದಿಕೆಯಲ್ಲಿ 302ನೆಯ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸೃಜನಶೀಲ ಹಿರಿಯ ಉಪನ್ಯಾಸಕರು, ವಿದ್ವಾಂಸರು, ಸಂಶೋಧಕರು ಆದ ಪ್ರೊಫೆಸರ್ ಕಾಂಚನಾ ಗಾಂವ್ಕರ್ ಅವರು ಸ್ಯಾಮುಯಲ್ ರಿಚರ್ಡ್ಸನ್ನ ಕಾದಂಬರಿಗಳಲ್ಲಿ ಮೌಲ್ಯಗಳು ಎಂಬ ವಿಷಯದ ಕುರಿತು ತಮ್ಮ ಒಳನೋಟಗಳನ್ನು ಹಂಚಿಕೊಳ್ಳಲಿದ್ದಾರೆ. ನಮ್ಮ ಕರೆಯನ್ನು ಮನ್ನಿಸಿ ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ನಮ್ಮೊಟ್ಟಿಗಿರುವ ಪ್ರೊಫೆಸರ್ ಕಾಂಚನಾ ಗಾಂವ್ಕರ್, ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು, ಇಂಗ್ಲಿಷ್ ಅಧ್ಯಯನ ವಿಭಾಗ, ಕರ್ನಾಟಕ ಕಾಲೇಜು ಧಾರವಾಡ, ಇವರಿಗೆ ಸಮಸ್ತ ಧಾರವಾಡ ಕಟ್ಟೆಯ ಬಳಗದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಮೇಡಮ್. ಅದೇ ರೀತಿ ಥ್ಯಾಂಕ್ ಯು ಮೇಡಮ್. ಅದೇ ರೀತಿ ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ವಿನೂತನ ಕಾರ್ಯಕ್ರಮಗಳನ್ನು ಸಂಘಟಿಸುವಲ್ಲಿ ನಮ್ಮ ಹಿಂದಿನ ಸ್ಫೂರ್ತಿಯ ಚಿಲುಮೆಯಾಗಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೊಣ್ಣೂರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗಾದರೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಹಿತ್ಯಾಸಕ್ತರಿಗೂ, ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಮತ್ತು ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಈಗ ಉಪನ್ಯಾಸಕರ ಒಂದು ಕಿರು ಪರಿಚಯ. ಡಾಕ್ಟರ್ ಕಾಂಚನಾ ಗಾಂವ್ಕರ್ ಅವರು ಕರ್ನಾಟಕ ಕಾಲೇಜು ಧಾರವಾಡದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಭಾಷಾಶಾಸ್ತ್ರದಲ್ಲಿ PhD ಪದವಿ ಪಡೆದಿರುವ ಇವರು ಎಂಫಿಲ್ ಪದವಿಯನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಸಣ್ಣ ಕಥೆಗಳಲ್ಲಿನ ನಿರೂಪಣಾ ತಂತ್ರಗಳ ಕುರಿತು ಮಾಡಿದ್ದಾರೆ. ಇವರ PhD ವಿಷಯವು ಗಿರೀಶ್ ಕಾರ್ನಾಡ್ ಅವರ ನಾಟಕಗಳ ಭಾಷಾ ವಿಶ್ಲೇಷಣೆಯ ಕುರಿತಾಗಿದೆ. ಕಳೆದ 29 ವರ್ಷಗಳಿಂದ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಕಾಂಚನಾ ಪ್ರಸ್ತುತ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು 3 ವರ್ಷಗಳ ಕಾಲ ಕಾಲೇಜಿನ ಮಿಸೆಲನಿ ನಿನಾದದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಅಲ್ಲದೆ ಅಂಗವಿಕಲರಿಗಾಗಿ ಇರುವ ಆಸರ ವೇದಿಕೆಯ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂಥ ಬಹುಮುಖದ ಪ್ರತಿಭೆಯ ಉಪನ್ಯಾಸಕರು ಇವತ್ತು ನಮ್ಮೊಟ್ಟಿಗಿರುವುದು ನಮಗೆ ಹೆಮ್ಮೆಯ ಸಂಗತಿಯಾಗಿದೆ. ಇವರು 20ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ ಮತ್ತು 50ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ವಿಚಾರ ಸಂಕಿರಣಗಳು ಮತ್ತು ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದಾರೆ. ಸಾಹಿತ್ಯಾಸಕ್ತರೇ, 60 ನಿಮಿಷಗಳ ಕಾಲ ಉಪನ್ಯಾಸಕರ ನುಡಿಗಳು, ನಂತರ 10 ನಿಮಿಷ ಅಧ್ಯಕ್ಷರ ಕೆಲವು ಪೂರಕ ನುಡಿಗಳು, ಅದಾದ ನಂತರ ಚರ್ಚೆಗೆ ಅವಕಾಶವಿರುತ್ತದೆ. ಸಾಹಿತ್ಯಾಸಕ್ತರು ತಮ್ಮ ಆಡಿಯೋ ಮತ್ತು ವಿಡಿಯೋ ಮ್ಯೂಟ್ ಮಾಡಿಕೊಂಡು ಸಹಕರಿಸಲು ಮನವಿ. ಉಪನ್ಯಾಸಕರು 60 ನಿಮಿಷಗಳ ಕಾಲಮಿತಿಯೊಳಗೆ ವಿಷಯ ಮಂಡನೆ ಮಾಡಲು ಸವಿನಯದ ಮನವಿ. ಈಗ ಧ್ವನಿ ಪ್ರೊಫೆಸರ್ ಕಾಂಚನಾ ಗಾಂವ್ಕರ್ ಅವರದು. ಮೇಡಮ್ ಪ್ಲೀಸ್. ಎಲ್ಲರಿಗೂ ಶುಭ ಸಂಜೆ. ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಹಾ ಮೇಡಮ್. Am I audible? Yes madam. Yeah. Yes madam. Okay.
ಈಗ ನಾನು ಈ ನನ್ನ ಉಪನ್ಯಾಸವನ್ನ ಶುರು ಮಾಡ್ತಾ ಇದ್ದಿದ್ದು ಈ ಕಾದಂಬರಿ ಅಂತನ್ನುವ ಒಂದು ಇದರ ಒಂದು ಬ್ಯಾಕ್ಗ್ರೌಂಡ್ ಅನ್ನ ಕೊಡ್ತಾ, ಒಂದು ಹಿನ್ನೆಲೆಯನ್ನ ಕೊಡುತ್ತಾ. ಇಂಗ್ಲಿಷ್ ಸಾಹಿತ್ಯದಲ್ಲಿ ಸಿಡ್ನಿಯ ಒಂದು ಅರ್ಕ್ಯಾಡಿಯಾ ಮತ್ತೆ ಥಾಮಸ್ ಲಾಡ್ಜಿನ ರೋಸಾಲೆಂಡ್, ಆಮೇಲೆ ಡ್ಯಾನಿಯಲ್ ಡಿಫೋದೋ ರಾಬಿನ್ಸನ್ ಕ್ರೂಸೋ, ಇವು ಎಲ್ಲನೂ, ಆಮೇಲೆ ಇದರ ಜೊತೆಯಲ್ಲಿ ಒಂದು ಸಟೈರ್ ಆಗಿರುವಂತಹ ಜೊನಾಥನ್ ಸ್ವಿಫ್ಟಿನ ಗಲಿವರ್ಸ್ ಟ್ರಾವೆಲ್ಸ್, ಇದರಲ್ಲಿ ಇವುಗಳಲ್ಲಿ ನಾವು ಇನ್ನು ನೋಡಬಹುದು ಅಂತಂದ್ರೆ, ಇಲ್ಲಿ ಕಥೆ ಏನೋ ಶುರುವಾಗಿರ್ತದೆ. ಇಲ್ಲಿ ನಾವು ನೋಡ್ತಿರ್ತೀವಿ ಆ ಒಂದು ಪಾತ್ರ. ಈಗ ಫಾರ್ ಎಕ್ಸಾಂಪಲ್ ರಾಬಿನ್ಸನ್ ಕ್ರೂಸೋದಲ್ಲಿ, ಆ ರಾಬಿನ್ಸನ್ ಕ್ರೂಸೋ ಒಂದು ದ್ವೀಪದಲ್ಲಿ, ಅವನು ಒಬ್ಬನೇ ನಿರ್ಜನವಾಗಿದ್ದಂತ ಒಂದು ದ್ವೀಪದಲ್ಲಿ ಅವನು ಒಂದು ಶಿಪ್ ರೆಕ್ ನಿಂದ ಅಲ್ಲಿ ಹೋಗಿರ್ತಾನ. ಅಲ್ಲಿ ಅಂತಂದ್ರೆ ಒಂದು ರೀತಿ ಒಬ್ಬನೇ ಇರ್ತಾನೆ. ಆವಾಗ ಅವನು ಅಂತಂದ್ರೆ ಅಲ್ಲಿ ಯಾವ ರೀತಿ ತನ್ನ ಒಂದು ಬಾಳ್ವೆಯನ್ನ ಯಾವ ರೀತಿಯಲ್ಲಿ ಅವನು ಮಾಡ್ತಾನೆ ಅಂತನ್ನೋದು ಅದನ್ನ ಅಲ್ಲಿ ತೋರಿಸ್ತಾರೆ. ಅಂತಂದ್ರೆ ಅದನ್ನ ಡ್ಯಾನಿಯಲ್ ಡಿಫೋ ಅದನ್ನ ಹೇಳಿದಾನೆ. ಅದೇ ರೀತಿಯಲ್ಲಿ ಇದು ಒಂದು ರೀತಿಯಿಂದ ಇದು ಸಟೈರ್ ಆಗಿರ್ಬಹುದು. ಗಲಿವರ್ಸ್ ಟ್ರಾವೆಲ್ಸ್, ಜೊನಾಥನ್ ಸ್ವಿಫ್ಟಿನ ಗಲಿವರ್ಸ್ ಟ್ರಾವೆಲ್ಸ್ ಇದಾಗಿರ್ಬಹುದು. ಆದರೆ ಇಲ್ಲಿ ಅಂತಂದ್ರೆ ಅವನ ಒಂದ್ ಸ್ವಲ್ಪ ಪಾತ್ರ ಅಲ್ಲಿ ಬೆಳೀತದೆ. ಅಂತಂದ್ರೆ ಯಾವ ರೀತಿಯಲ್ಲಿ, ಹೇಗೆ ಅವನ ಸಿಚುವೇಶನ್ಸ್ ಬಂದಿದಾಗ, ಆ ಸಂದರ್ಭ ಬಂದಿದಾಗ ಅವನು ಯಾವ ರೀತಿಯಲ್ಲಿ ಅದನ್ನ ಫೇಸ್ ಮಾಡ್ತಾನೆ ಅಂತನ್ನೋದನ್ನ, ಅಥವಾ ಅದನ್ನು ಎದುರಿಸ್ತಾನೆ ಅಂತನ್ನೋದನ್ನ ನಾವು ಅದರಲ್ಲಿ ನೋಡಬಹುದು. ಆದರೆ ಒಂದು ಪಾತ್ರ ಅಥವಾ ಒಂದು ಚಿತ್ರೀಕರಣ ಅಥವಾ ಒಂದು ಚಾರಿತ್ರ್ಯವನ್ನು ಯಾವ ರೀತಿಯಲ್ಲಿ ಬೆಳೆಸ್ತಾರೆ, ಒಂದು ಪಾತ್ರ ಬೆಳೆಯೋದು ಹೇಗೆ ಅಂತನ್ನೋದನ್ನ ನಾವು ಸ್ಪೆಕ್ಟೇಟರಿನ, ಆಡಿಸನ್ ಮತ್ತು ಸ್ಟೀಲಿನ ಸ್ಪೆಕ್ಟೇಟರ್ ಎಸ್ಸೇಸ್ ನಲ್ಲಿ ಇರುವಂತಹ ಒಂದು ಕ್ಯಾರೆಕ್ಟರ್, ಒಂದು ಪಾತ್ರ, ಸರ್ ರೋಜರ್ ಡಿ ಕಾವರ್ಲಿ, ಅದರಲ್ಲಿ ಯಾವ ರೀತಿ ಒಂದು ಪಾತ್ರ ಬೆಳೆಯುತ್ತೆ ಅಂತನ್ನೋದನ್ನ ಅಲ್ಲಿ ತೋರಿಸ್ತಾರೆ. ಈಗ ಈ ಅದಕ್ಕೆ ಯಾವುದೇ ಒಂದು ಕಾರಣಕ್ಕೆ ಇವು ಎಲ್ಲಾನು ಅಂತಂದ್ರೆ ಒಂದು ಪೂರಕ ಆಗಿರ್ಬಹುದು. ಆದ್ರೆ ಯಾವುದೇ ರೀತಿಯ ಒಂದು ನಾವೆಲಿನ ಒಂದು ಜರ್ಮ್ ಇದರಲ್ಲಿದೆ ಅಂತ ಹೇಳಿಕ್ ಬರಲ್ಲ. ಸೊ ಆದರೆ 18ನೇ ಶತಮಾನದಲ್ಲಿ ನಾವೆಲ್ಲನೂ ನೋಡಿದ್ದೀವಿ. ಅಂತಂದ್ರೆ ಅದು ಬನಿಯನ್ನಿನ ಒಂದು ನೆರೆಟಿವ್ ಇರಬಹುದು, ಇಲ್ಲ ಡಿಫೋದ ನೆರೆಟಿವ್ ಇರಬಹುದು. ಅದೆಲ್ಲ ಅಂತಂದ್ರೆ ಯಾವುದೇ ರೀತಿಯ ಒಂದು ಪಾತ್ರ ಅದು ಬೆಳೆಯೋದಿಲ್ಲ ಅಲ್ಲಿ. ಆಮೇಲೆ ಏನಾಗುತ್ತೆ ಅಂತಂದ್ರೆ, ಸ್ಯಾಮ್ಯುಯಲ್ ರಿಚರ್ಡ್ಸನ್ 18ನೇ ಶತಮಾನದಲ್ಲಿ ಸ್ಯಾಮ್ಯುಯಲ್ ರಿಚರ್ಡ್ಸನ್, ಹೆನ್ರಿ ಫೀಲ್ಡಿಂಗ್, ಟೋಬಿಯಸ್ ಸ್ಮಾಲೆಟ್ ಮತ್ತು ಲಾರೆನ್ಸ್ ಸ್ಟರ್ನ್, ಇವರು 4 ಜನ ಈ ಇಂಗ್ಲೆಂಡಿನಲ್ಲಿ ಒಂದು ಕಾದಂಬರಿಯ ಒಂದು ನೆಲೆಯಷ್ಟೇ ಅವರು ಇಡಲ್ಲ, ಅದನ್ನ ಬೆಳೆಸ್ತಾನೂ ಹೌದು. ಅದಕ್ಕೆ ದ 18th ಸೆಂಚುರಿ, ಈ 18ನೇ ಶತಮಾನವನ್ನ ಇತಿಹಾಸಕಾರರು ಇದನ್ನ ಏನಂತ ಕರೀತಾರೆ ಅಂತಂದ್ರೆ, ದ ಕ್ರೇಡಲ್ ಅಂಡ್ ದ ಪ್ಲೇ ಗ್ರೌಂಡ್ ಆಫ್ ದ ಇಂಗ್ಲಿಷ್ ನಾವೆಲ್ ಅಂತ ಕರೀತಾರೆ. ಅದರಲ್ಲಿ ಮೊದಲನೇವನು ಅಂತಂದ್ರೆ ಸ್ಯಾಮ್ಯುಯಲ್ ರಿಚರ್ಡ್ಸನ್. ಇವರು ಸಾಧಾರಣ 4 ಕಾದಂಬರಿಗಳನ್ನ ಬರೆದಿದ್ದಾರೆ. ಆದ್ರೆ ಇವರ ಒಂದು ಬಯೋಗ್ರಫಿಕಲ್ ಸ್ಕೆಚ್ ಅನ್ನ ನಾವು ಕೊಡಬೇಕು ಅಂತಂದ್ರೆ, ಹಿ ವಾಸ್ ಅ ಪ್ರಿಂಟರ್. ಬೇಸಿಕಲಿ ಇವರು ಒಬ್ಬ ಪ್ರಿಂಟರ್ ಆಗಿದ್ರು. ಆಮೇಲೆ ಅಷ್ಟೇ ಅಲ್ಲ, ಒಬ್ಬ ಒಳ್ಳೆಯ ಪತ್ರ ಲೇಖಕರು ಆಗಿದ್ರು ಅವರು.
ಆಮೇಲೆ ಅವರು ಹೇಗೆ ಮಾಡ್ತಿದ್ರು ಅಂತಂದ್ರೆ, ಇದು ಎಲ್ಲ ಅಂತಂದ್ರೆ ಈ ಅಶಿಕ್ಷಿತ ಜನರಿಗೆ, ಅದರಲ್ಲಿಯೂ ಹೆಂಗಸರಿಗೆ ಅವರು ಪ್ರೇಮ ಪತ್ರಗಳನ್ನ ಬರೀತಿದ್ರಂತೆ. ಆಮೇಲೆ ಇದೇ ರೀತಿಯಲ್ಲಿ ಆಮೇಲೆ ಇವ್ರದೇ ಒಂದು ಕೆಲಸನೇ ಆಗ್ಬಿಡ್ತಿದ್ದು, ಈ ಪತ್ರಗಳನ್ನ ಬರೆಯೋದು ಎಲ್ಲ. ಒಂದು ಮಾಡೆಲ್ ಅನ್ನ ಅಂತ ಮಾಡೆಲ್ ಪತ್ರ ಲೇಖನವನ್ನ ಅದನ್ನೆಲ್ಲವನ್ನು ಅವರು ಬರಿತಾನೆ ಹೋದ್ರು. ಇದೇ ರೀತಿಯಲ್ಲಿ ಹೀಗೆ ಬೆಳೆದಿದ್ದು ಎಪಿಸ್ಟಲರಿ ನಾವೆಲ್. ಈಗ ಎಪಿಸ್ಟಲರಿ ನಾವೆಲ್ ಅಂತಂದ್ರೆ ಪತ್ರಗಳ ಮೂಲಕ ಒಂದು ಕಥೆ ಬೆಳೀತದೆ, ಪತ್ರಗಳ ಮೂಲಕನೇ. ಆಮೇಲೆ ಇದನ್ನ ಒಂದ್ ಸ್ವಲ್ಪ ಪರ್ಫೆಕ್ಟ್ ಮಾಡಿದ್ದು ಅಂತಂದ್ರೆ ಜೇನ್ ಆಸ್ಟನ್ ಮುಂದೆ. ಆದ್ರೆ ಸ್ಯಾಮ್ಯುಯಲ್ ರಿಚರ್ಡ್ಸನ್ ಅನ್ನ ನಾವು ಎರಡು ಬಗೆಯಾಗಿ ನಾವು ನೋಡ್ಬೋದು. ಎಪಿಸ್ಟಲರಿ ನಾವೆಲ್ ಅಥವಾ ಒಂದು ಪತ್ರದ ಒಂದು ಮೂಲಕ ಒಂದು ಕಾದಂಬರಿಯನ್ನು ಬರೆದಂತಹ ಒಂದು ಬಗೆ, ಅದು ಸಹಿತ ನಾವು ನೋಡ್ಬೋದು. ಆಮೇಲೆ ಅಷ್ಟೇ ಅಲ್ಲ, ಅವರು ಸೆಂಟಿಮೆಂಟಲ್ ನಾವೆಲಿನ ಒಬ್ಬ ಜನಕರೂ ಹೌದು. ಈಸ್ ಆಲ್ಸೋ ದ ಫಾದರ್ ಆಫ್ ದ ಸೆಂಟಿಮೆಂಟಲ್ ನಾವೆಲ್. ಆಮೇಲೆ ಇವರು 4 ಪ್ರಮುಖವಾಗಿ ನಾವೆಲ್ಸ್ ಅನ್ನ ಬರೆದಿದ್ದಾರೆ, ಕಾದಂಬರಿಗಳನ್ನ ಬರೆದಿದ್ದಾರೆ. ಅದ ಪಮೆಲಾ ಆರ್ ವರ್ಚ್ಯೂ ರಿವಾರ್ಡೆಡ್, ಇದು ಅವರ ಮೊದಲನೆಯ ಒಂದು ಕಾದಂಬರಿಯಾದರೆ, ಅವರ ಎರಡನೆಯ ಒಂದು ಕಾದಂಬರಿ ಕ್ಲಾರಿಸಾ ಹಾರ್ಲೋ. ಆಮೇಲೆ ಅದೇ ರೀತಿಯಲ್ಲಿ ಪಮೆಲಾದ ಒಂದು ಸೀಕ್ವೆಲ್ ಇದೆ, ಅದರ ಎರಡನೇ ಭಾಗನೂ ಇದೆ. ಅದು ಸೇರಿ ಅನಂತರ ಅವರು ಒಂದು ಚಾರ್ಲ್ಸ್ ಗ್ರಾಂಡಿಸನ್ ಅಂತ ಒಂದು ಅಪೂರ್ವವಾಗಿದ್ದಂತ ಒಂದು ಕಾದಂಬರಿಯನ್ನು ಬರೆದ್ರು. ಆದರೆ ಇವರ ಒಂದು ಹಿರಿಮೆ ಇದ್ದಿದ್ದು ಕ್ಲಾರಿಸಾ ಹಾರ್ಲೋ ಅಂತನ್ನುವ ಒಂದು ಕಾದಂಬರಿಯಿಂದ. ಇದರಿಂದ ಅವರಿಗೆ ಇದು ಅವರಿಗೆ ಒಂದು ಹಿ ಗೇನ್ ದ ಲಾಟ್ ಆಫ್ ಪಾಪ್ಯುಲಾರಿಟಿ. ಅವ್ರಿಗೆ ತುಂಬಾ ಎಲ್ಲರಿಗೂ ಅವರಿಗೆ ಒಂದು ಹೆಸರು ಗಳಿಸಿದ್ರು ಅವರು ಇದರಿಂದ. ಅಂಡ್ ಸೊ ಈಗ ನನಗೆ ಕೊಟ್ಟಿರುವಂತ ಇದು ಒಂದು ಹಿನ್ನೆಲೆಯನ್ನು ಕೊಡ್ತಾ, ಈಗ ನನಗೆ ಕೊಟ್ಟಿರುವಂತಹ ಒಂದು ಟಾಪಿಕ್ಗೆ, ಒಂದು ಶೀರ್ಷಿಕೆಗೆ ನಾನೀಗ ಕಾಲಿಡ್ತಾ ಇದ್ದೇನೆ. ಈಗ ಬೇಸಿಕಲಿ ಸ್ಯಾಮ್ಯುಯಲ್ ರಿಚರ್ಡ್ಸನ್ ಇವರ 4 ಕಾದಂಬರಿ ಮೌಲ್ಯಗಳನ್ನ ಅವರು ಎತ್ತಿ ಹಿಡಿದಿದ್ದಾರೆ. ವ್ಯಾಪ್ತಿಯನ್ನ ಬೆಳೆಸಿದರೂ ಕೂಡ ಅವರು ಅಂತಂದ್ರೆ ಇದು ಒಂದು ರೀತಿಯಿಂದ ಬಯಸ್ಡ್ ಅಂತ ಎನ್ನಿಸ್ಬಹುದು, ಒಂದು ರೀತಿಯಲ್ಲಿ ಅದು ಅಷ್ಟೊಂದು ಇದನ್ನ ಆಗ್ಲಿಕ್ಕಿಲ್ಲ. ಆದ್ರೆ ಅಷ್ಟೊಂದು ನೈತಿಕತೆ ಇರಲ್ಲ, ಮೌಲ್ಯಗಳು ಅಷ್ಟೊಂದೇನು ಪಾಲಿಸಲ್ಲ ಅಂತ ಹೇಳೋದು ಅದು ಬಹುಶಃ ರಿಚರ್ಡ್ಸನ್ ಅಂತಂದ್ರೆ ಇದರಲ್ಲಿ ಮೇಲ್ವರ್ಗದಲ್ಲಿ ತುಂಬಾ ಇದು ಕೊಡಲ್ಲ, ಅದಕ್ಕೆಲ್ಲ ಬೆಲೆ ಕೊಡಲ್ಲ. ಮತ್ತೆ ಕೆಳವರ್ಗದಲ್ಲಿ ಅಂತಂದ್ರೆ ಲೋವರ್ ಕ್ಲಾಸ್ ಅಲ್ಲಿ ತುಂಬಾ ವ್ಯಾಲ್ಯೂ ಕೊಡ್ತಾರೆ ಅಂತ. ಮತ್ತೆ ಅಷ್ಟೇ ಅಲ್ಲ, ಜೆಂಡರ್ ಬೇಸ್ಡು ಇದೆ ಅದು. ಇದರಲ್ಲಿ ಪಮೆಲಾ ಅವಳು ಒಬ್ಬ ಹೆಣ್ಣು. ಆಮೇಲೆ ಅವಳು ಯಾವ ರೀತಿಯಲ್ಲಿ ಎಷ್ಟೇ ಒಂದು ಒತ್ತಡ ಬಂದ್ರೂ ಸಹಿತ ಅವಳು ಎಲ್ಲವನ್ನು ವಾಯ್ಸ್ ಗ್ಲಿಚ್ ಆಗ್ತಾ ಇದೆ ಮೇಡಮ್, ಸರಿಯಾಗಿ ಕೇಳಿಸ್ತಾ ಇಲ್ಲ. ಸರಿಯಾಗಿ ಕೇಳಿಸ್ತಾ ಇಲ್ಲ, ಗ್ಲಿಚ್ ಆಗ್ತಾ ಇದೆ. ಈಗ ಸರ್ ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್.
ಈಗ ಕೇಳಿಸ್ತಾ ಇದೆಯಾ? ಓಕೆ ಹಾ, ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್. ಓಕೆ. ಈಗ ನಾನು ಮೊದಲನೇದಾಗಿ ಅಂತಂದ್ರೆ ಪಮೇಲದು ಒಂದು ಚಿಕ್ಕದಾಗಿದ್ದಂತ ಒಂದು ಹಿನ್ನೆಲೆಯನ್ನು ಕೊಡ್ತಾ ಆಮೇಲೆ ಇದನ್ನ ಡಿಸ್ಕಸ್ ಮಾಡ್ತೀನಿ. ಈಗ ಪಮೇಲಾ ಆರ್ ವರ್ಚ್ಯೂ ರಿವಾರ್ಡೆಡ್, ಇದನ್ನ ಅಂತಂದ್ರೆ ಏನು, ಇದು ನಾನು ಹೇಳಿದ್ದೀನಿ ನಿಮ್ಗೆ, ಇವರು ಪತ್ರಗಳನ್ನ ಬರೀತಾ ಇದ್ರು ಅಂತ. ಈ ಒಂದು ಪತ್ರವನ್ನ ಬರೆಯುವಾಗ್ಲೇನೆ ಅವರಿಗೆ ಅಂತಂದ್ರೆ ಇದು ಈ ಒಂದು ವಿಚಾರ ಬಂತವ್ರಿಗೆ, ಯಾಕೆ ಇದನ್ನ ಒಂದು ಕಥೆಯ ಮೂಲಕ ನಾನು ಯಾಕೆ ತಿಳಿಸ್ಬಾರ್ದು ಅಂತ, ಇದನ್ನ ಯಾಕೆ ನಾನು ಬೆಳೆಸ್ಬಾರ್ದು ಅಂತ. ಪಮೇಲಾ ಯಾರು? ಪಮೇಲಾ ಆಂಡ್ರ್ಯೂಸ್ ಅವಳ ಹೆಸರು. ಅವಳು ಒಂದು ಅರಿಸ್ಟೋಕ್ರಾಟಿಕ್ ಅಥವಾ ಒಬ್ಬ ಅತ್ಯಂತ ಶ್ರೀಮಂತಳಾಗಿದ್ದಂತ ಒಬ್ಬ ಹೆಣ್ಣಿನ ಒಬ್ಬ ಮೇಡ್ ಸರ್ವೆಂಟ್ ಆಗಿರ್ತಾಳೆ, ದಾಸಿಯಾಗಿರ್ತಾಳೆ. ಆಮೇಲೆ ಈ ಒಂದು ಕಥೆ ಶುರುವಾಗಿದ್ದಾಗ ಈ ಮಿಸ್ಟ್ರೆಸ್ ಅಂತಂದ್ರೆ ಆ ಮನೆಯ ಯಜಮಾನಿ ಅವಳು ತೀರ್ಕೊಂಡಿರ್ತಾಳೆ. ಆಮೇಲೆ ಅವಳ ಮಗ, ಅವನ ಹೆಸರು ಪೂರ್ತಿ ಅದರಲ್ಲಿ ಕೊಟ್ಟಿಲ್ಲ, ಮಿಸ್ಟರ್ ಬಿ ಅಂತ ಕರೀತಾರೆ ಅವನಿಗೆ. ಈಗ ಈ ಮಿಸ್ಟರ್ ಬಿ ಅವನು, ಇವಳು ಚಿಕ್ಕವಳಿರ್ತಾಳೆ, ಶಿಸ್ ಜಸ್ಟ್ 15 years old, 15 ವರ್ಷದ ಒಬ್ಬ ಚಿಕ್ಕ ಹುಡುಗಿ ಇರ್ತಾಳೆ. ಅವಳ ಒಂದು ಅಡ್ವಾಂಟೇಜ್ ಅನ್ನ, ಅವಳ ಒಂದು ಪರಿಸ್ಥಿತಿಯ ಒಂದು ಇದನ್ನ ಅಡ್ವಾಂಟೇಜ್ ಅನ್ನ ಅವನು ತಗೊಳ್ಳಿಕ್ಕೆ ಶುರು ಮಾಡ್ತಾನೆ. ಮೊದ್ಲು ಅವಳನ್ನ ಕೆಡಿಸ್ಲಿಕ್ಕೆ, ಆಮೇಲೆ ಮುಂದೆ ಅವಳ ಒಂದು ಮಾನಹರಣವನ್ನ ಮಾಡ್ಲಿಕ್ಕೂ ಪ್ರಯತ್ನವನ್ನ ಮಾಡ್ತಾನ. ಆದರೆ ಇವಳು ಮಾತ್ರ ಇಷ್ಟು ಚಿಕ್ಕವಳಿದ್ರು ಸಹಿತ, ಮತ್ತೆ ಅವಳಿಗೆ ಒಂದು ಸಮಾಜದಲ್ಲಿ ಅಂತ ಒಂದು ಸ್ಥಾನನೂ ಇರಲ್ಲ, ಅವಳು ಕೇಳಲ್ಲ. ಆದ್ರೂ ಸಹಿತ ಅವಳು ತನ್ನ ಒಂದು ಮೌಲ್ಯವನ್ನ, ತನ್ನ ಒಂದು ನೈತಿಕತೆಯನ್ನ, ಅದನ್ನ ಅವಳು ಕಾಪಾಡ್ಕೊಳ್ತಾಳೆ. ಅವನು ಎಷ್ಟೋ ಪ್ರಯತ್ನವನ್ನ ಮಾಡ್ತಾನೆ ಅಂತಂದ್ರೆ, ಒಬ್ಬ ಶ್ರೀಮಂತ ಮನುಷ್ಯ ಯಾವ ರೀತಿ ಇರ್ತಾನೆ, ಅದೇ ಒಬ್ಬ ಟೈಪ್ ಕಾಸ್ಟ್ ಆಗಿರ್ತಾನೆ ಇವನು ಏನ್ ಮಾಡಿರ್ತಾನೆ ಅಂತಂದ್ರೆ, ಎಷ್ಟು ಅದು ಆಗಲ್ಲ. ಅವಳು ತನ್ನ ಒಂದು ಮೌಲ್ಯವನ್ನ ಅವಳು ಕಾಪಾಡಿಕೊಡ್ತಾಳೆ ಕೊನೆಗೆ. ಆಮೇಲೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಈ ರೀತಿಯಲ್ಲಿ ನಾನೇನಾದ್ರು ಮಾಡಿದ್ರೆ ಇವಳು ಬಗ್ಗಲ್ಲ ಅಂತ, ಆಮೇಲೆ ಏನ್ ಮಾಡ್ತಾನೆ, ಹಿ ಫಾಲ್ಸ್ ಇನ್ ಲವ್ ವಿತ್ ಹರ್. ಆಮೇಲೆ ಅವಳನ್ನ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಪ್ರಪೋಸ್ ಮಾಡ್ತಾನೆ. ಪ್ರಪೋಸ್ ಮಾಡಿ ಆಮೇಲೆ ಅವಳು ಒಪ್ಕೋತಾಳೆ. ಇಲ್ಲಿ ಅಂತಂದ್ರೆ ಈ ಒಂದು ಕ್ಯಾರೆಕ್ಟರ್ ನಲ್ಲಿ ನಾವು ಇದನ್ನು ನೋಡ್ಬೋದು. ಈಗ ಪಮೇಲಾ ಒಬ್ಬ ಚಿಕ್ಕ ಹುಡುಗಿ ಆದ್ರೆ ಅವಳಲ್ಲಿಯೂ ಸಹಿತ ಈ ಒಂದು ಸ್ತ್ರೀವಾದ ಅಂತನ್ನೋದು ಇಲ್ಲಿಯೂ ಸಹಿತ ನಾವು ನೋಡ್ಬೋದು. ಅವಳು ಅಷ್ಟು ಈಸಿಲಿ ಎಲ್ಲ ನಾವು ಒಪ್ಪಲ್ಲ. ಆದ್ರೂನು ಯಾವಾಗ ಅಂತಂದ್ರೆ ಬೇರೆ ದಾರಿ ಇಲ್ಲ ಅಂತ ಕಂಡಿದ್ದಾಗ, ಆಮೇಲೆ ತಾನೂ ಅವನನ್ನ ಪ್ರೀತಿಸ್ತೀನಿ ಅಂತೇಳಿ ಅವಳಿಗೆ ಗೊತ್ತಾಗಿದ್ದಾಗ, ಆಗ ಅವಳು ರಹಸ್ಯವಾಗಿ ಅವಳು ಸಹಿತ ಅವನನ್ನ ಪ್ರೀತಿಸ್ತಾನೆ. ಅವನು ಯಾವಾಗ ಅವಳ ಅಡ್ವಾಂಟೇಜ್ ಅನ್ನ ತಗೊಳ್ಳಿಕ್ ಹೋಗಿದ್ದಾಗ ಅವಾಗ ಮಾತ್ರ. ಆದ್ರೆ ನಿಜವಾಗ್ಲೂ ಒಂದು ಪ್ರೀತಿಯಿಂದ ಯಾವಾಗ ಮಿಸ್ಟರ್ ಬಿ ಅವಳ ಕಡೆಗೆ ಬರ್ತಾನೆ, ಅವಾಗ ಅವಳು ಒಪ್ಕೋತಾಳೆ. ಇದನ್ನ ನಾವು ನೋಡ್ಬೋದು. ಆಮೇಲೆ ಇಲ್ಲಿ ಅಂತಂದ್ರೆ ಇದರಲ್ಲಿ ನಾವು ಏನು ನೋಡ್ಬೋದು ಅಂತಂದ್ರೆ, ಈ ಒಂದು ರಿಚರ್ಡ್ಸನ್ ಒಂದು ಸಾಮಾಜಿಕವಾಗಿದ್ದಂತಹ ಒಂದು ಬ್ಯಾಕ್ಗ್ರೌಂಡ್ ಅದು ಅಷ್ಟೊಂದೇನೋ ಹೈ ಆಗಿದ್ದಿಲ್ಲ. ಆಮೇಲೆ ಅದರಲ್ಲಿ ಹೀಗಾಗಿ ಈ ಒಂದು ಮೌಲ್ಯಗಳ ಒಂದು ಸಂಕುಚಿತವಾಗಿದ್ದಂತಹ ಒಂದು ಇದನ್ನ ನಾವು ನೋಡ್ತೇವೆ. ನಾವಲ್ಲಿ ವಿ ಜಸ್ಟ್ ಸಿ a kind of a narrow approach towards values. ಅದನ್ನ ಒಂದ್ ಸ್ವಲ್ಪ ನಾವು ನೋಡಬಹುದು. ಆಮೇಲೆ ಇದನ್ನೇ ಮುಂದೆ ಅಂತಂದ್ರೆ ಇದನ್ನ ತುಂಬಾ ಅಂತಂದ್ರೆ ಬಹಳಷ್ಟು ವಾಲ್ಯೂಮ್ಸ್ ಅಲ್ಲಿ ಈ ಒಂದು ಕಥೆಯನ್ನ ಅವರು ಬರ್ದಿದ್ದಾರೆ. ಆಮೇಲೆ
ಈ ಎರಡನೆಯ ನಾವೆಲ್ ಕ್ಲಾರಿಸಾ ಹಾರ್ಲೋ. ಕ್ಲಾರಿಸಾ ಹಾರ್ಲೋ ಅಂತನ್ನುವ ಈ ಒಂದು ನಾವೆಲ್ದಲ್ಲಿ ಇದು 1748 1748 ಇದು ಪಬ್ಲಿಷ್ ಆಗಿದೆ ಇದು. ಆಮೇಲೆ ಇದು ಸಹಿತ ಒಂದು ಪತ್ರದ ಮೂಲಕನೇ ಇದು ಕಥೆ ಬೆಳೆಯುತ್ತೆ. ಇದನ್ನ ಯಾರು ಪತ್ರ ಬರೀತಾರೆ ಅಂತಂದ್ರೆ ಕ್ಲಾರಿಸಾ ತನ್ನ ಗೆಳತಿಯಾಗಿದ್ದಂತಹ ಆನಾ ಹೋ ಅಂತನ್ನುವ ಒಬ್ಳಿಗೆ, ಆಮೇಲೆ ಲವ್ಲೆಸ್ ಅವನು ತನ್ನ ಗೆಳೆಯನಾಗಿದ್ದಂತಹ ಜಾನ್ ಬೆಲ್ಫಾರ್ಡ್ ಅಂತನ್ನುವವನಿಗೆ ಈ ಪತ್ರಗಳ ಮೂಲಕ ಈ ಒಂದು ಕಥೆ ಬೆಳೀತದೆ. ಆಮೇಲೆ ಕ್ಲಾರಿಸಾ ಇವಳು ಪಮೆಲಾಗಿಂತಲೂ ತುಂಬಾ ಸೊಫಿಸ್ಟಿಕೇಟೆಡ್ ಆಗಿರ್ತಾಳೆ. ಆಮೇಲೆ ಅವಳು ಯಾವ ರೀತಿ ಇರ್ತಾಳೆ ಅಂತಂದ್ರೆ, ಇಲ್ಲಿ ಅವಳು ತುಂಬಾ ಸುಂದರಿಯೂ ಹೌದು, ಶ್ರೀಮಂತಳು ಹೌದು, ಆಮೇಲೆ ನೈತಿಕತೆಯಲ್ಲಿಯೂ ಅಂತ ಅವಳಿಗೆ ಸರಿಸಾಟಿ ಯಾರೂ ಇರೋದಿಲ್ಲ. ಮತ್ತೆ ಅಷ್ಟೇ ಅಲ್ಲ, ಮತ್ತೆ ಅವಳು ಶಿಕ್ಷಣದಲ್ಲಿಯೂ ಮುಂದಿರ್ತಾಳೆ. ಶಿ ಇಸ್ ಕ್ವೈಟ್ ಅಕಂಪ್ಲಿಷ್ಡ್. ಆಮೇಲೆ ಅವಳನ್ನ ಪ್ರೀತಿಸ್ತಾ ಇರೋದು ಲವ್ಲೆಸ್ ಅಂತನವನು. ಆಮೇಲೆ ಅವನು ಒಳ್ಳೆ ಮನುಷ್ಯ ಇರ್ತಾನೆ, ಬೇಸಿಕಲಿ ಹಿ ಇಸ್ ಹ್ಯಾಂಡ್ಸಮ್, ನೋಡ್ಲಿಕ್ಕೆ ಒಬ್ಬ ಸುಂದರಾಂಗ. ಆದರೆ ಹಿ ಇಸ್ ಅನ್ ಅನ್ಸ್ಕ್ರೂಪ್ಲಸ್ ರೇಕ್. ಅವನಿಗೆ ಯಾವುದೇ ರೀತಿಯ ಒಂದು ಮೌಲ್ಯಗಳಾಗ್ಲಿ ಇವೆಲ್ಲನೂ ಏನೋ ಇರೋದೇ ಇಲ್ಲ ಅವನ ಕಡೆ. ಆದ್ರೆ ಮನುಷ್ಯ ಒಳ್ಳೆಯವನಿರ್ತಾನೆ, ಅದು ಕಂಡು ಬರಲ್ಲ. ಅವಳನ್ನ ಲವ್ಲೆಸ್ ಪ್ರೀತಿಸ್ತಿರ್ತಾನೆ. ಆಮೇಲೆ ಕ್ಲಾರಿಸಾನ ಒಂದು ಫ್ಯಾಮಿಲಿ ಇವರ ಒಂದು ಪ್ರೇಮವನ್ನ ಅದು ವಿರೋಧ ಮಾಡುತ್ತೆ. ಯಾಕೆ ಅಂತಂದ್ರೆ ಇವನ ಹೆಸರು ಒಂದು ಕೆಡಿಸ್ಕೊಂಡಿರ್ತಾನೆ, ಮತ್ತೆ ಅಷ್ಟೇ ಅಲ್ಲ, ಅವನು ಇವಳಿಗೆ ಯಾವುದೇ ರೀತಿಯಲ್ಲಿ ಸರಿಸಾಟಿ ಅಲ್ಲ ಅಂತ ಗೊತ್ತಾಗ್ತದೆ. ಆಮೇಲೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಒಬ್ನು ಮಿಸ್ಟರ್ ಸೋಮ್ಸ್ ಅಂತ ಇರ್ತಾನೆ, SOLMES, ಇವನನ್ನ ನೀನು ಮದುವೆ ಆಗ್ಬೇಕು ಅಂತ ಅವಳಿಗೆ ತುಂಬಾ ಫೋರ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದರೆ ಅವನಿಗೆ ಅಂತಂದ್ರೆ ಯಾವುದೇ ರೀತಿಯ ಒಂದು ಬುದ್ಧಿನೂ ಇರಲ್ಲ, ಮತ್ತೆ ಅಷ್ಟೇ ಅಲ್ಲ ಅವನು ಕುರೂಪಿಯೂ ಹೌದು, ಇದು ಆಗಿರ್ತದೆ. ಆಮೇಲೆ ಆದ್ರೆ ಇವಳನ್ನ ಕ್ಲಾರಿಸನ್ನ ಲವ್ಲೆಸ್ ಬೇರೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಅವಳ ಮಾನ ಹರಣವನ್ನ ಮಾಡ್ತಾನೆ. ಆಮೇಲೆ ಅವಾಗ ಇಷ್ಟೆಲ್ಲ ಆದ ನಂತರ ಕ್ಲಾರಿಸಾ ಅವಳೇನ್ ಮಾಡ್ತಾಳೆ, ಇದು ಅವಳಿಗಂತಂದ್ರೆ ತುಂಬಾ ಆಘಾತ ಅಂತೂ ಆಗಿರ್ತದೆ. ಯಾಕೆ ಅಂತಂದ್ರೆ ಅವನನ್ನ ನಿಜವಾಗ್ಲೂ ಪ್ರೀತಿಸ್ತಿರ್ತಾಳೆ. ಲವ್ಲೆಸ್ಗೆ ಆಮೇಲೆ ತನ್ನ ಒಂದು ಕೃತ್ಯದ ಬಗ್ಗೆ ತುಂಬಾ ಕೆಟ್ಟ ಅನ್ನಿಸ್ತದೆ. ಅವನಿಗೆ ಪಶ್ಚಾತ್ತಾಪ ಆಗ್ತದೆ. ಆದರೆ ಕ್ಲಾರಿಸಾ ಇಲ್ಲಿ ಒಪ್ಪಲ್ಲ. ಆಮೇಲೆ ಏನಾಗುತ್ತೆ ಅಂತಂದ್ರೆ, ಅವಳು ಶಿ ಡೈಸ್ ಆಫ್ ಶೇಮ್, ಅವಳು ತನ್ನ ಜೀವವನ್ನ ಕಳ್ಕೊತಾಳೆ, ಸಾಯ್ತಾಳು ಅವಳು. ಆಮೇಲೆ ಅಷ್ಟೇ ಅಲ್ಲ, ಲವ್ಲೆಸ್ಗೆ ಒಂದು ಡ್ಯುಯಲ್ ಅಂತಂದ್ರೆ ಒಂದು ದ್ವಂದ್ವ ಯುದ್ಧದಲ್ಲಿ ಅವನ ಕಸಿನ್ ಇರ್ತಾನೆ, ಮಾಡರ್ನ್ ಅಂತನವನು, ಅವನ ಜೊತೆಯಲ್ಲಿ ಒಂದು ದ್ವಂದ್ವ ಯುದ್ಧದಲ್ಲಿ ಅವನು ಸತ್ತು ಹೋಗ್ತಾನೆ. ಹೀಗಾಗಿ ಈ ಒಂದು ನಾವೆಲ್ದಲ್ಲಿ ಏನು ಒಂದು ಪಾಠ ಓದುಗರಿಗೆ ಏನ್ ಸಿಗುತ್ತೆ ಅಂತಂದ್ರೆ, ಇಲ್ಲಿ ತಂದೆ ತಾಯಿಗಳನ್ನ ಒಬೆ ಮಾಡಬೇಕು. ಮಕ್ಕಳು ತಂದೆ ತಾಯಿಗಳು ಹೇಳಿದಂತೆ ಕೇಳಬೇಕು. ಆದರೆ ರಿಚರ್ಡ್ಸನ್ ಏನಂತ ಹೇಳ್ತಂದ್ರೆ, ತಂದೆ ತಾಯಿಗಳು ಸಹಿತ ತಮ್ಮ ಮಕ್ಕಳಿಗೆ ಮದುವೆಯಾಗ್ಲಿಕ್ಕೆ ಫೋರ್ಸ್ ಮಾಡಬಾರದು, ಒತ್ತಡ ಹಾಕಬಾರದು ಅಂತ ಹೇಳ್ತಾನೆ. ಈ ಒಂದು ಪಾಠ ಇಲ್ಲಿ ಸಿಗುತ್ತೆ.
ಆಮೇಲೆ ಇದು ಒಂದು ದುರಂತವಾಗಿದ್ದಂತ ಒಂದು ಕಾದಂಬರಿ. ಆಮೇಲೆ ಇದು ತೀರಾ ಹೊಸದ. ಇಂಗ್ಲೆಂಡಿನಲ್ಲಿ ಯಾರು ಇದನ್ನು ಓದಿ ಎಲ್ಲರೂ ಅಂತಂದ್ರೆ ಇದನ್ನ ಓದ್ತಾ ಇರ್ಬೇಕಾದ್ರೆ ಅಶ್ರುಧಾರಿಗಳೇ ಅವು ಎಲ್ಲನೂ ಹರಿಯುತ್ತಿತ್ತು. ಆಮೇಲೆ ಅಷ್ಟೇ ಅಲ್ಲ, ಆಮೇಲೆ ಈ ಒಂದು ಪುಸ್ತಕ ಇದು ಫ್ರೆಂಚ್ ನಲ್ಲಿ, ಡಚ್ ನಲ್ಲಿ ಮತ್ತು ಜರ್ಮನ್ ಭಾಷೆಗಳಲ್ಲಿ ಇದು ಅನುವಾದಿತ ಆಗಿದೆ. ಆಮೇಲೆ ಈ ರೀತಿಯಲ್ಲಿ ಒಬ್ಬ ಸ್ತ್ರೀತ್ವದ ಒಂದು ಮಾಡೆಲ್ಸ್ ಅನ್ನ ರಿಚರ್ಡ್ಸನ್ ತೋರಿಸ್ತಾನೆ. ಯಾವ ಒಂದು ಕ್ಯಾರೆಕ್ಟರ್ ನಲ್ಲಿ? ಪಮೆಲಾ ಇರ್ಬೋದು, ಇಲ್ಲ ಕ್ಲಾರಿಸಾ ಇರ್ಬೋದು. ಇವು ಎರಡರಲ್ಲಿ ಆ ಒಂದು ಇದು ಸ್ತ್ರೀ ಅಂತಂದ್ರೆ ಹೇಗೆ ಇರಬೇಕು, ನಯ, ವಿನಯ, ಸೌಜನ್ಯ, ಇದೆಲ್ಲ ಅವಳ ಒಂದು ಪ್ರತೀಕವಾಗಿರಬಹುದು ಅಂತ ಆ ರೀತಿಯಲ್ಲಿ ಅವಳು ಹೇಳ್ತಾ. ಆಮೇಲೆ ತನ್ನ 4ನೆಯ ಒಂದು ಕಾದಂಬರಿ ಸರ್ ಚಾರ್ಲ್ಸ್ ಗ್ರಾಂಡಿಸನ್, ಇದನ್ನ 7 ವಾಲ್ಯೂಮ್ಸ್ ನಲ್ಲಿ 1754ರಲ್ಲಿ ಇದನ್ನ ಪಬ್ಲಿಷ್ ಮಾಡಿದ್ದಾರೆ. ಆಮೇಲೆ ಇದು ಸಹಿತ ಒಂದು ಪತ್ರದ ಮುಖಾಂತರನೇ ಇದು ಒಂದು ಕಾದಂಬರಿ ಇದ್ರೂ ಸಹಿತ ಇದರಲ್ಲಿ ಈ ಒಂದು ನಾಯಕ ಚಾರ್ಲ್ಸ್ ಗ್ರಾಂಡಿಸನ್ ಇವನು ಹೇಗೆ ಇದ್ದಾನೆ ಅಂತಂದ್ರೆ, ಅವನಿಗೆ ಮತ್ತೆ ಒಬ್ಬ ಪುರುಷನಿಗೆ ಇರುವಂತಹ ಎಲ್ಲಾ ಗುಣಗಳು ಇದ್ದಾವ ಅವನ ಕಡೆ. ಇಸ್ ಗಾಟ್ ಗುಡ್ ಲಕ್ಸ್, ನೋಡ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಿದ್ದಾನೆ, ನೀತಿವಂತನೂ ಹೌದು, ಆಮೇಲೆ ವಿವೇಕಿಯೂ ಹೌದು. ಇವೆಲ್ಲ ಇದೆಲ್ಲ ಇದ್ದೇ ಇರ್ತದೆ. ಆದರೆ ಇವನಲ್ಲಿ ಅಂತಂದ್ರೆ ಆ ಒಂದು ಯಾವ ರೀತಿಯಲ್ಲಿ ಎಷ್ಟು ಕನ್ವಿನ್ಸಿಂಗ್ಲಿ, ಎಷ್ಟು ಅಂತಂದ್ರೆ ದೃಢವಾಗಿ ಈ 2 ಕ್ಯಾರೆಕ್ಟರ್ಸ್ ಅನ್ನ ಅಂತಂದ್ರೆ ಪಮೆಲಾ ಮತ್ತು ಕ್ಲಾರಿಸಾ, ಇವು ಎರಡು ಅವನು ಯಾವ ರೀತಿಯಲ್ಲಿ ಇದು ಚಿತ್ರೀಕರಣ ಯಾವ ರೀತಿಯಲ್ಲಿ ಮಾಡಿದಾನೆ ಆ ರೀತಿ ಚಾರ್ಲ್ಸ್ ಗ್ರಾಂಡಿಸನ್ ಅನ್ನ ಮಾಡ್ಲಿಕ್ಕೆ ಬರ್ಲಿಲ್ಲ. ಆದ್ರೆ ಇಲ್ಲಿ ಅಂತಂದ್ರೆ ಈ ಒಂದು ಕಾದಂಬರಿಯಲ್ಲಿ ಚಾರ್ಲ್ಸ್ ಗ್ರಾಂಡಿಸನ್ ಅವನಿಗೆ ಅಂತಂದ್ರೆ 2 ಸ್ತ್ರೀಯರಲ್ಲಿ ಅವನಿಗೆ ಚೂಸ್ ಮಾಡೋದೇ ಇರ್ತಾರೆ. ಯಾರು? ಹ್ಯಾರಿಯಟ್ ಬೈರನ್, ಆಮೇಲೆ ಕ್ಲೆಮೆನಿನಾ ಅಂತ, ಇವರಿಬ್ಬರಲ್ಲಿ ಚೂಸ್ ಮಾಡೋದಿರ್ತದೆ. ಆಮೇಲೆ ಇದೇ ರೀತಿಯಲ್ಲಿ ಆಮೇಲೆ ಅದು ಹೇಗೆ ಇದನ್ನಾಗ್ತದೆ ಅಂತಂದ್ರೆ ರಿಚರ್ಡ್ಸನ್ ಕಾದಂಬರಿಗಳಲ್ಲಿ ಈ ಒಂದು ರಿಲಿಜಿಯಸ್ ಬಿಲೀಫ್ ಸೆಟಪ್ ಬರ್ತಾವ. ಅದಕ್ಕೆ ದಿಸ್ ಇಸ್ ನಾಟ್ ಅ ವೆರಿ ಪಾಪ್ಯುಲರ್ ನಾವೆಲ್ ಆಫ್ ಹಿಸ್. ಇವು ಎರಡು ಕಾದಂಬರಿಗಳಲ್ಲಿ ಮಾತ್ರ ಸೀಕ್ವೆಲ್ ಇರಬಹುದು, 2ನೇ ಭಾಗ ಇರಬಹುದು ಇದು ಪಮೆಲಾದು. ಆದ್ರೆ 1ನೇ ಭಾಗನೇ ತುಂಬಾ ಪ್ರಚಲಿತವಾಗಿತ್ತು. ಅದನ್ನ ನಾವು ನೋಡ್ಬೋದು. ರಿಚರ್ಡ್ಸನ್ ಅವನ ಒಂದು ಪ್ರಭಾವ ಇಂಗ್ಲೆಂಡಿನ ಮತ್ತು ಇತರ ಒಂದು ಯುರೋಪಿನ ಇತರ ಭಾಗಗಳಲ್ಲಿ ಒಂದು ತುಂಬಾ ಪ್ರಭಾವ ಉಂಟು. ಆಮೇಲೆ ಈ ಒಂದು ಲೆಟರ್ ಟೆಕ್ನಿಕ್, ಎಪಿಸ್ಟಲರಿ ಮೆಥಡ್, ಅದು ಅಂತಂದ್ರೆ ಹೇಗೆ ಅವನಿಗೆ ಮಾಡ್ಲಿಕ್ಕೆ ಬಂತು ಅಂತಂದ್ರೆ ಇದರಲ್ಲಿ ಆ ಒಂದು ಪಾತ್ರದ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅದನ್ನ ತೋರಿಸ್ತಾನ. ಪಾತ್ರದ ಒಂದು ಬೆಳವಣಿಗೆ, ಮತ್ತೆ ಅಷ್ಟೇ ಅಲ್ಲ ಆ ಪಾತ್ರಗಳಲ್ಲಿ ಇರುವಂತಹ ಒಂದು ಸೈಕಲಾಜಿಕಲ್ ಆಗಿರುವಂತಹ ಒಂದು ನೆಲೆ, ಅದನ್ನ ಸಹಿತ ನಾವು ನೋಡಬಹುದು. ಒಂದು ಇನ್ಸೈಟ್, ಸೈಕಲಾಜಿಕಲ್ ನಾವು ನೋಡಬಹುದು. ಆಮೇಲೆ ಒಂದು ಇದನ್ನ ಮುಂದೆ ಬೆಳೆದು ಇದು ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ನಾವೆಲ್ ಆಗಿ ಬೆಳೀತು. ಆಮೇಲೆ ಅಷ್ಟೇ ಅಲ್ಲ, ಆದರೆ ಸ್ಯಾಮ್ಯುಯಲ್ ರಿಚರ್ಡ್ಸನ್ ಏನ್ ಮಾಡ್ತಾನೆ ಅಂತಂದ್ರೆ ತುಂಬಾ ಅದನ್ನ ಒಂದ್ ಸ್ವಲ್ಪ ಬೋರಿಂಗ್ ಆಗಿ ಮಾಡ್ಬಿಡ್ತಾನೆ. ಹೀಗಾಗಿ
ಆ ಒಂದು ಇಂಟ್ರೆಸ್ಟ್ ಅಥವಾ ಆ ಒಂದು ಆಸಕ್ತಿ ಓದುಗರಲ್ಲಿ ಅಷ್ಟೊಂದೇನು ಉಳಿಯೋದಿಲ್ಲ. ಆಮೇಲೆ ಅವನ ಕಾದಂಬರಿಗಳಲ್ಲಿ ಯಾವುದೇ ರೀತಿಯ ಒಂದು ಹಾಸ್ಯ, ದರ್ ಇಸ್ ನೋ ಹ್ಯೂಮರ್, ಒಂದು ಹಾಸ್ಯ ಅಂತ ಅನ್ನೋದು ಇರೋದೇ ಇಲ್ಲ. ಆಮೇಲೆ ಅಷ್ಟೇ ಅಲ್ಲ, ಆಮೇಲೆ ಇದು ಕ್ಯಾರೆಕ್ಟರ್ಸ್ ಮಾತ್ರ, ಈ ಒಂದು ಚಿತ್ರೀಕರಣ ಮಾತ್ರ ತುಂಬಾ ಚೆನ್ನಾಗಿ ಆಗಿರ್ತದೆ. ಪಾತ್ರವನ್ನ ತುಂಬಾ ಚೆನ್ನಾಗಿ ಬೆಳೆಸ್ತಾನ ಅವನು. ಆಮೇಲೆ ಇದು ರಿಚರ್ಡ್ಸನ್ ನಲ್ಲಿ ಅಂತಂದ್ರೆ ಒಬ್ಬ ಸ್ತ್ರೀಯ ಒಂದು ಕ್ಯಾರೆಕ್ಟರ್ ಅನ್ನ ಅಥವಾ ಅವಳ ಸ್ವಭಾವವನ್ನ ತಿಳಿದುಕೊಳ್ಳುವಂತಹ ಒಂದು ಒಳ್ಳೆಯ ಸ್ವಭಾವ ಅವ್ರದ್ದಾಗಿತ್ತು. ಆಮೇಲೆ ಅಷ್ಟೇ ಅಲ್ಲ, ಇದು ಅವರು ಬರೆದಿರುವಂತಹ ಕಾದಂಬರಿಯ ಒಂದು ಸ್ಟೈಲ್ ತುಂಬಾ ಸಿಂಪಲ್ ಆಗಿದೆ. ಆಮೇಲೆ ಇದು ಯಾವ ರೀತಿಯಲ್ಲಿ ನಾವು ಮಾತಾಡ್ತೀವಿ ಅದೇ ರೀತಿಯಲ್ಲಿ ಅವರು ಅದನ್ನ ಬರೀತಾರೆ. ಆಮೇಲೆ ಈಗ ನಾನು ಹೇಳಿದ್ದೇನು ಅಂತಂದ್ರೆ, ಫಸ್ಟ್ಗೆ ಸ್ಯಾಮ್ಯುಯಲ್ ರಿಚರ್ಡ್ಸನ್ ಒಂದು ನೈತಿಕತೆ ಮತ್ತು ಮೌಲ್ಯಗಳನ್ನ ಅವರು ಬೆಳೆಸ್ಕೊಂಡು ಹೋದ್ರು ಅಂತಂದ್ರೆ ತಮ್ಮ ಒಂದು ಕಾದಂಬರಿಯಲ್ಲಿ ಅವರು ಇದನ್ನ ಮಾತ್ರ ತೋರಿಸ್ಕೊಟ್ಟಿದ್ದಾರೆ. ಎಲ್ಲಿ ಅಂತಂದ್ರೆ ಪ್ರತಿಯೊಂದು ಅಂತಂದ್ರೆ ಅದರಲ್ಲಿ ಇರುವಂತಹ ಅವರ ಒಂದು ಪಾತ್ರಗಳಲ್ಲಿ ಇದನ್ನ ಮಾತ್ರ ಎತ್ತಿ ತೋರಿಸಿದಾರ ಅವರು ಎತ್ತಿ ತೋರಿಸಿದ್ದರಿಂದ. ಆಮೇಲೆ ನಾವು ಅದನ್ನು ಸಹಿತ ನಾವು ನೋಡಬಹುದು, ವೆದರ್ ಇಟ್ ಇಸ್ ಪಾಮೆಲಾ ಇರಬಹುದು, ಇಲ್ಲ ಕ್ಲಾರಿಸಾ ಇರಬಹುದು. ಇವರಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ, ಅವರು ಎಷ್ಟೇ ಒಂದು ಪ್ರೆಷರ್ ಬಂದ್ರೂ ಸಹಿತ, ಎಷ್ಟೇ ಅವರ ಮೇಲೆ ಒತ್ತಡ ಬಂದ್ರೂ ಸಹಿತ ಅವರು ಅದನ್ನ ಮಾತ್ರ ಕೇಳಲ್ಲ. ಅಂಡ್ ಸೊ ದಟ್ ಈಸ್ ವಾಟ್ ವಿ ಸಿ ಹಿಯರ್. ಆಮೇಲೆ ಇದು ಅವರ ಒಂದು ಮೇನ್ ಅಂತಂದ್ರೆ ಕಾನ್ಫ್ಲಿಕ್ಟ್, ಒಂದು ಕಾದಂಬರಿಯಲ್ಲಿ ಯಾವಾಗ್ಲೂ ಒಂದು ವಿರೋಧಾಭಾಸ ಇದ್ದೇ ಇರ್ತದೆ. ಇದು ಸ್ಟ್ರಗಲ್ ಇರೋದು ಎಲ್ಲಿ? ಒಳ್ಳೆಯ ಮತ್ತು ಕೆಟ್ಟ, ವರ್ಚ್ಯೂ ಅಂಡ್ ವೈಸ್ ಇದರಲ್ಲಿ. ಆಮೇಲೆ ಥೀಮ್ಸ್ ಇಲ್ಲಿ ಏನಿದಾವ ಅಂತಂದ್ರೆ, ಒಂದು ಸೋಷಿಯಲ್ ಕ್ಲಾಸ್, ನಾನು ಹೇಳಿದ್ನಲ್ಲ, ಇದು ಇರುತ್ತೆ. ಆಮೇಲೆ ಅಷ್ಟೇ ಅಲ್ಲ, ಒಂದು ರೀತಿಯಿಂದ ಟೆಂಪ್ಟೇಷನ್ ಅದು ಇರುತ್ತೆ. ಆಮೇಲೆ ಇದರಲ್ಲಿ ರಿಚರ್ಡ್ಸನ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಇದು ಪವಿತ್ರತೆ, ಸತಿತ್ವ, ಅದಕ್ಕೆ ಅವರು ತುಂಬಾ ವ್ಯಾಲ್ಯೂವನ್ನ ಕೊಟ್ಟಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಇಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ನಾವೆಲ್, ಇನ್ ದೀಸ್ ಟು ಪರ್ಟಿಕ್ಯುಲರ್ ನಾವೆಲ್ಸ್ ನಾವು ಏನನ್ನ ನೋಡಬಹುದು ಅಂತಂದ್ರೆ, ರಿಚರ್ಡ್ಸನ್ ಒಂದು ಸ್ತ್ರೀವಾದದ ಒಂದು ಜರ್ಮನ್ನ ಇಲ್ಲೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ, ಇಬ್ರು ಹೇಳ್ತೀನಿ, ಪಾಮೆಲಾ ಒಬ್ಬ ಪುರುಷನ ಒತ್ತಡವನ್ನ ಅವಳು ಅದನ್ನ ತನ್ನ ಒಂದು ನೈತಿಕ ಶಕ್ತಿಯಿಂದ, ತನ್ನ ಒಂದು ಮೌಲ್ಯಗಳ ಒಂದು ಬೆಲೆಯಿಂದ ಅವಳೆಲ್ಲಾನು ಅಂತಂದ್ರೆ ಅದನ್ನ ವಿರೋಧಿಸಿ ನಿಂತು ಬಿಡ್ತಾಳೆ. ಯಾವುದೇ ಕಾರಣಕ್ಕೂ ಅವಳು ಬಗ್ಗಲ್ಲ. ಅವಳು ಅಷ್ಟೇ ಅಲ್ಲ, ಅವಳು ಅವನನ್ನು ಬದಲಿಸಿಡ್ತಾಳೆ. ಶಿ ಚೇಂಜಸ್ ಹಿಮ್ ಆಲ್ಸೋ. ಮಿಸ್ಟರ್ ಬಿ ಚೇಂಜ್ ಆಗ್ತಾನೆ. ಆಮೇಲೆ ಅವಳು ಯಾವಾಗ ತನ್ನ ಕಡೆ ಬರಲ್ಲ ಅಂತ, ಆದ್ರೆ ಇನ್ನೊಂದನ್ನು ಸಹಿತ ನಾವು ನೋಡಬಹುದಿಲ್ಲ. ಪಾಮೆಲಾ ಅಂತಂದ್ರೆ ಅವಳು ಇನ್ನೋಸೆಂಟ್ ಅಥವಾ ಮುಗ್ಧತೆ ಅವಳಲ್ಲಿ ಇದೆ ಅಂತ ಅದನ್ನ ಹೇಳೋದು ಕಷ್ಟ. ಅವಳಿಗೂ ಸಹಿತ ಸಾಕಷ್ಟು ಅಂತಂದ್ರೆ ಈ ಪುರುಷರ ಒಂದು ಇದು ಚಿಕ್ಕವಳಾಗಿದ್ರು ಸಹಿತ ಅವಳಿಗೆ ಇದು ಕಂಡು ಬರ್ತದೆ. ಅದಕ್ಕೆ ಅವಳು ರೆಸಿಸ್ಟ್ ಮಾಡ್ತಾ ಹೋಗ್ತಾಳೆ. ಆಮೇಲೆ ಕ್ಲಾರಿಸಾ ಹಾರ್ಲೋದಲ್ಲಿ ಅಂತೂ ಅವಳನ್ನ ಸಂಪೂರ್ಣವಾಗಿ ನಾಶ ಮಾಡಿದ ನಂತರ, ಅವಳ ಶೀಲವನ್ನ ಕೆಡಿಸಿದ ನಂತರನೂ ಸಹಿತ ಕ್ಲಾರಿಸಾ ಲವ್ಲೆಸ್ ಅನ್ನ ಯಾವುದೇ ರೀತಿಯಿಂದಲೂ ಒಪ್ಪಲ್ಲ, ತಿರಸ್ಕರಿಸ್ತಿರ್ತಾಳೆ. ಶಿ ಪ್ರಿಫರ್ಸ್ ಟು ಡೈ ರಾದರ್ ದೆನ್
ಆಕ್ಸೆಪ್ಟ್ ಸಚ್ ಅ ಮ್ಯಾನ್. ಆಮೇಲೆ ಅವಂದು ಅಂತಂದ್ರೆ ಏನಾಗ್ಬೇಕಾಗಿತ್ತು ಅದೆಲ್ಲ ಗತಿ ಅವಂದು ಆಗುತ್ತೆ. ಆಮೇಲೆ ಅಷ್ಟೇ ಅಲ್ಲ, ಆಮೇಲೆ ಇದರ ಒಂದು ರಿಸಲ್ಟ್ ಅನ್ನ ಅಂತಂದ್ರೆ ಎಷ್ಟು ನೈತಿಕತೆಯಲ್ಲಿ ನಾವು ಎಷ್ಟು ಫರ್ಮ್ ಆಗಿ ನಾವು ಎಷ್ಟು ನಿಂತಿರ್ತೇವೆ ಅದಕ್ಕೆ ಒಂದು ಪ್ರತಿಫಲ ಅದು ಸಿಕ್ಕೇ ಸಿಗ್ತದೆ ಅಂತನ್ನುವ ಒಂದು ಲೆಸನ್ ಅನ್ನ, ಒಂದು ಪಾಠವನ್ನ ರಿಚರ್ಡ್ಸನ್ ತನ್ನ ಕಾದಂಬರಿಗಳಲ್ಲಿ ಅವನು ತೋರಿಸ್ಕೊಡ್ತಾನೆ. ಆಮೇಲೆ ಅಷ್ಟೇ ಅಲ್ಲ, ಇದು ಅಂತಂದ್ರೆ ಒಳ್ಳೆಯ ನಾವು ಎಷ್ಟು ಅಂತಂದ್ರೆ ಇದು ಒಳ್ಳೆಯ ಕೆಲಸವನ್ನ ನಾವು ಎಷ್ಟು ಮಾಡ್ತೀವಿ ಅಷ್ಟು ಅದರ ಪ್ರತಿಫಲ ನಮಗೆ ಪಾಸಿಟಿವ್ ಆಗಿ ಸಿಗುತ್ತೆ ಅಂತ ಅದನ್ನ ಒಂದ್ ಸ್ವಲ್ಪ ತೋರಿಸ್ಕೊಡ್ತಾರೆ. ಆಮೇಲೆ ಅಷ್ಟೇ ಅಲ್ಲ, ಮುಂದೆ ಆಫ್ಟರ್ ಲೈಫ್ದಲ್ಲಿ ಅಲ್ಲಿಯೂ ಇದು ಅಂತಂದ್ರೆ ಏನು, ಇಲ್ಲಿ ಅಂತಂದ್ರೆ ಒಂದು ದೈವಿಕವಾಗಿದ್ದಂತ ಒಂದು ಶಕ್ತಿ ಹೇಗೆ ಅದು ರೀತಿಯಲ್ಲಿ ಬರುತ್ತೆ ಅದನ್ನು ಸಹಿತ ತೋರಿಸ್ತಾರೆ ಇದರಲ್ಲಿ. ಆಮೇಲೆ ಅಷ್ಟೇ ಅಲ್ಲ, ಪಮೆಲಾದಲ್ಲಿ ನಾವು ಸೋಷಿಯಲ್ ಟೆನ್ಷನ್ಸ್ ಅನ್ನ ನೋಡ್ತೀವಿ, ಸಾಮಾಜಿಕವಾಗಿದ್ದಂತ ಒಂದು ಟೆನ್ಷನ್ ಅನ್ನ ನಾವು ನೋಡ್ತೀವಿ. ಆಮೇಲೆ ಅದು ಸಹಿತ ಹೇಗೆ ಅಂತಂದ್ರೆ ಈ ಕೆಳಗಿನ ವರ್ಗದಲ್ಲಿ ಯಾವ ರೀತಿಯಲ್ಲಿ ಒಂದು ಸೋಷಿಯಲ್ ಅಡ್ವಾನ್ಸ್ಮೆಂಟ್, ಒಂದು ಸಾಮಾಜಿಕವಾಗಿದ್ದಂತ ಒಂದು ಬೆಳವಣಿಗೆ ನಾವು ಅದು ಸಹಿತ ಹೇಗೆ ನೈತಿಕತೆಯಿಂದ, ಮೌಲ್ಯಗಳಿಂದ. ಆಮೇಲೆ ಅಷ್ಟೇ ಅಲ್ಲ, ಆಮೇಲೆ ಪಾಮೆಲಾ ಅಂತಂದ್ರೆ ಒಂದು ಉದಾಹರಣೆ ಇದು. ಪಾಮೆಲಾ ಅವಳು ಒಂದು ಮನೆಯಲ್ಲಿ ಇರುವಂತಹ ಒಬ್ಬ ಕೆಲಸದವಳು ಅವಳು. ಆದ್ರೂ ಸಹಿತ ತನ್ನ ಒಂದು ಸ್ವಭಾವದಿಂದ, ತನ್ನ ಒಂದು ನೈತಿಕತೆಯಿಂದ, ತನ್ನ ಒಂದು ನೈತಿಕ ಬಲದಿಂದ ಅವಳು ಇದು ಓದುಗರ ಕಣ್ಣಿನಲ್ಲಿ ಅವಳು ತುಂಬಾ ಎತ್ತಿ ನಿಲ್ತಾಳೆ. ಆಮೇಲೆ ಅಷ್ಟೇ ಅಲ್ಲ, ಆಮೇಲೆ ಇದರಲ್ಲಿ ಅಂತಂದ್ರೆ ಅವರ ಒಂದು ಕ್ಯಾರೆಕ್ಟರ್ಸ್ ನಲ್ಲಿ ಸ್ಯಾಮ್ಯುಯಲ್ ರಿಚರ್ಡ್ಸನ್ ಏನ್ ಮಾಡಿದ್ದಾನೆ ಅಂತಂದ್ರೆ ಎಲ್ಲ ಅಂತಂದ್ರೆ ಒಳ್ಳೆಯ ಕ್ಯಾರೆಕ್ಟರ್ಸ್, ನೈತಿಕತೆಯಿಂದ ತುಂಬಿರುವಂತಹ ಈ ಕ್ಯಾರೆಕ್ಟರ್ಸ್ ಅವರು ಹೇಗೆ ಬೆಳೀತಾರೆ ಅಂತ ಅನ್ನೋದನ್ನ ತೋರಿಸ್ತಾರೆ. ಆಮೇಲೆ ಅಷ್ಟೇ ಅಲ್ಲ, ಸ್ತ್ರೀಯರು ಹೇಗೆ, ಆಮೇಲೆ ಎಷ್ಟೇ ಅಂತಂದ್ರೆ ಟೆಂಪ್ಟೇಷನ್ಸ್ ಇರಬಹುದು, ಎಷ್ಟೋ ಪ್ರಲೋಭನೆಗಳು ಇರಬಹುದು, ಆಮೇಲೆ ಸೆಕ್ಷುವಲ್ ಅಡ್ವಾನ್ಸಸ್ ಇರಬಹುದು, ಅವರೆಲ್ಲನೂ ಮಾಡ್ತಾರೆ. ಆದ್ರೂ ಸಹಿತ ಅವರು ಪುರುಷ ಅವನು ಎಷ್ಟೇ ಶಕ್ತಿವಂತನಿದ್ದರೂ ಸಹಿತ ಅವರನ್ನ ಎದುರಿಸಿ ನಿಲ್ತಾರೆ ಇವರು. ಸ್ತ್ರೀ ಒಬ್ಬ ಅಬಲೆ ಅಂತೇಳಿ ನಾರ್ಮಲಿ ಕರೀತಾನೆ. ಆದ್ರೆ ಈ ಒಂದು ದೃಷ್ಟಿಯಲ್ಲಿ ಸ್ಯಾಮ್ಯುಯಲ್ ರಿಚರ್ಡ್ಸನ್ ತೋರಿಸೋದೇನು ಅಂತಂದ್ರೆ ಸ್ತ್ರೀ ಒಬ್ಬ ಅಬಲೆ ಅಲ್ಲ, ಸ್ತ್ರೀ ಒಬ್ಬ ಸಬಲೆ. ಹೇಗೆ? ತನ್ನ ಮೌಲ್ಯಗಳಿಂದ, ತನ್ನ ನೈತಿಕತೆಯಿಂದ. ಆದ್ದರಿಂದ ಆಮೇಲೆ ಅಷ್ಟೇ ಅಲ್ಲ, ಇದು ಒಂದು ಪಾಮೆಲಾ ಇರಲಿ ಅಥವಾ ಇರಲಿ, ಇವರು ಎಷ್ಟೊಂದಂತಂದ್ರೆ ಇದು ಇಬ್ರು ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಷ್ಟೇ ವಿರೋಧವಾಗಿ ಅದು ಆ ಒಂದು ಪರಿಸ್ಥಿತಿ ಇದ್ರೂ ಸಹಿತ ಅದನ್ನ ಇವರು ಎದುರಿಸಿ ನಿಂತು ಆಮೇಲೆ ಆ ಒಂದು ಪರಿಸ್ಥಿತಿಯನ್ನ ತನಗೆ ಅನುಗುಣವಾಗುವಂತೆ ಮಾಡ್ತಾಳೆ. ಈಗ ಲವ್ಲೆಸ್ ಇರ್ಬೋದು, ಸಬ್ಬಿ ಇರ್ಬೋದು, ಇಬ್ರು ಅಂತಂದ್ರೆ ತಮ್ಮ ತಮ್ಮ ಸ್ತ್ರೀಯರನ್ನ ಅವ್ರು ತಮ್ಮ ಒಂದು ಹತೋಟಿಯಲ್ಲಿ ತಗೊಳ್ತಾರೆ. ಆದ್ರೆ ಅದು ಮಾಡ್ಲಿಕ್ಕಾಗಲ್ಲ. ಆಮೇಲೆ ಇದು ಆಮೇಲೆ ಅದ ಪತ್ರಗಳು ಅವು ಏನಾಗ್ತಾವ ಅಂತಂದ್ರೆ ದಿ ಬಿಕಮ್ ಅ ಸೋರ್ಸ್ ಆಫ್ ಸೆಲ್ಫ್ ಡಿಫೆನ್ಸ್ ಅಷ್ಟೇ. ಆಮೇಲೆ ಅವರ ಒಂದು ಇದು ಕಾಂಪ್ಲೆಕ್ಸಿಟಿಯನ್ನು ನಾವು ನೋಡ್ಬೋದು. ನೈತಿಕ ಇದು ಮಾರಲ್ ಕೈಂಡ್ ಆಫ್ ಕಾಂಪ್ಲೆಕ್ಸಿಟಿಯನ್ನ ನಾವು ಎಲ್ಲಾನು ನೋಡ್ತೀವಿ. ಆಮೇಲೆ ಇದರಲ್ಲಿ ಅಂತಂದ್ರೆ ಒಬ್ಬ ಮಾನವ ಸಹಜವಾಗಿದ್ದಂತ ಒಂದು ಸ್ವಭಾವದಲ್ಲಿ ಒಂದು ಸ್ವಭಾವದಲ್ಲಿ ಇರುವಂತಹ ಏರುಪೇರುಗಳು ಅದನ್ನು ಸಹಿತ ನಾವು ನೋಡ್ತೀವಿ. ಆಮೇಲೆ ಒಬ್ಬ ಪುರುಷ ಒಬ್ಬ ಒಳ್ಳೆಯ ಸ್ತ್ರೀಯ ಅವನು ಹೇಗೆ ಚೇಂಜ್ ಆಗ್ತಾನೆ ಅಂತ ಅನ್ನೋದನ್ನ ಇದರಲ್ಲಿ ಮಿಸ್ಟರ್ ಬಿ ಚೇಂಜ್ ಆಗ್ತಾನೆ. ಆಮೇಲೆ ಕೊನೆಗೆ ಲವ್ಲೆಸ್ನು ಚೇಂಜ್ ಆಗ್ತಾನೆ. ಆದ್ರೆ ಲವ್ಲೆಸ್ ಚೇಂಜ್ ಆಗೋದು ತುಂಬಾ, ಆದ್ರೆ ಮಿಸ್ಟರ್ ಬಿ ಚೇಂಜ್ ಆಗಿ ಅವರ ಅವನ ಸ್ವಭಾವನೆ ಕಂಪ್ಲೀಟ್ಲಿ ಚೇಂಜ್ ಆಗಿದ್ದಾಗ ಅವಾಗ ಅವನನ್ನ ಪಾಮೆಲಾ
ಆಮೇಲೆ ಇವರ ಒಂದು ಕಾದಂಬರಿಗಳಲ್ಲಿ ಇವು ಎರಡು ಪಾತ್ರಗಳು, ಅದರಲ್ಲಿ ಯಾವುದು ಅಂತಂದ್ರೆ ಕ್ಲಾರಿಸಾ ಇರ್ಬೋದು ಅಥವಾ ಪಾಮೆಲಾ ಇರ್ಬೋದು, ಇವರ ಒಂದು ಒಳ ಜೀವನ ಅಥವಾ ದ ಇನ್ನರ್ ಲೈಫ್ಸ್ ಆಫ್ ಕ್ಯಾರೆಕ್ಟರ್ಸ್ ಅದನ್ನ ನಾವು ನೋಡ್ಬೋದು. ಅವರ ಭಾವನೆಗಳು, ಅವರ ಒಂದು ನೈತಿಕವಾಗಿದ್ದಂತ ಸೆಂಟಿಮೆಂಟ್ಸ್, ಭಾವನೆಗಳು, ಅದನ್ನೆಲ್ಲವನ್ನು ನೋಡ್ಬೋದು. ಆಮೇಲೆ ಹೇಗೆ ಅಂತಂದ್ರೆ ಇವರ ಒಂದು ಕ್ಯಾರೆಕ್ಟರ್ ಅನ್ನ ಬೆಳೆಸಿದ್ದು ಹೇಗೆ ಅಂತಂದ್ರೆ ಕೆಲವು ಅವರ ವಿಚಾರಗಳಿಂದ, ಆಮೇಲೆ ಅವರ ಫೀಲಿಂಗ್ಸ್ ಗಳಿಂದ, ಅದನ್ನ ಮಾಡಬಹುದು. ಆಮೇಲೆ ಇದು ಅಂತಂದ್ರೆ ರಿಚರ್ಡ್ಸನ್ ಅನ್ನ, ಇವು ಎಲ್ಲಾನು ನಾವೆಲ್ಸ್ ನಾವು ಏನಂತ ನೋಡಬಹುದು ಅಂತಂದ್ರೆ 18th ಸೆಂಚುರಿ ಇಂಗ್ಲೆಂಡ್, 18ನೇ ಶತಮಾನದ ಒಂದು ಇಂಗ್ಲೆಂಡಿನಲ್ಲಿ ಹೇಗೆ ಅಂತಂದ್ರೆ ಅಲ್ಲಿಯ ಒಂದು ಪರಿಸ್ಥಿತಿ ಹೇಗಿತ್ತು. ಆಮೇಲೆ ಮುಂದೆ ಇದೇ ಒಂದ್ ಸ್ವಲ್ಪ ಜಾಸ್ತಿಯಾಗಿ 19th ಸೆಂಚುರಿಯಲ್ಲಿ ಅದು ಅಂತಂದ್ರೆ ವಿಕ್ಟೋರಿಯನ್ ನಾವೆಲ್ ನಲ್ಲಿ ಅಂತಂದ್ರೆ ಅದು ತುಂಬಾ ಒಂದು ಅತಿರೇಕಕ್ಕೆ ಹೋಗ್ಬಿಡ್ತದೆ. ಇದು ಪ್ರೂಡರಿ ಅಂತೇಳಿ ಅಂತಾರೆ ಅದನ್ನ ನಾವು ನೋಡ್ಬೋದಲ್ಲಿ. ಅತಿರೇಕ ಅಂತಂದ್ರೆ ತುಂಬಾ ಅತಿರೇಕನೇ ಆಗುತ್ತೆ ಅಲ್ಲಿ. ಅಂತಂದ್ರೆ ಅಲ್ಲಿ ಏನು ಅಂತಂದ್ರೆ ಒಬ್ಬ ಸ್ತ್ರೀ ಹೀಗಿರ್ಬೇಕು, ಒಬ್ಬ ಸ್ತ್ರೀ ಹಾಗಿರ್ಬೇಕು, ಅದೆಲ್ಲ ಹೇಳ್ಕೊಂತ ಹೋಗ್ತಾರೆ. ಅದ್ರಲ್ಲಿಯೂ ಸಹಿತ ಆಮೇಲೆ ಇದಕ್ಕೂ ಒಂದು ರೆಸಿಸ್ಟೆನ್ಸ್ ಬರುತ್ತೆ, ಅದೊಂದು ಮಾತು ಬೇರೆ. ಅಂತಂದ್ರೆ ಅಲ್ಲಿ ಅಂತಂದ್ರೆ ಏನು ಹೇಗೆ ಇರ್ಬೇಕು ಒಬ್ಬ ಸ್ತ್ರೀ, ಅವಳು ತುಂಬಾ ತೆಳ್ಳಗಿರ್ಬೇಕು, ತುಂಬಾ ಫೇರ್ ಇರ್ಬೇಕು, ಅವಳು ಜಾಸ್ತಿ ಮಾತಾಡಬಾರ್ದು, ಇವೆಲ್ಲನು ಅಂತಂದ್ರೆ ಈಗ ಕೆಲವೊಂದು ಇದು ವಿಕ್ಟೋರಿಯನ್ ಲಿಟ್ರೇಚರ್ ನಲ್ಲಿ ಇದೆಲ್ಲ ನಾವು ನೋಡ್ತೀವಿ. ಆದ್ರೆ ಅದರ ಒಂದು ಬುನಾದಿ ಬಿದ್ದಿದ್ದು ಇದು 18ನೇ ಶತಮಾನದಲ್ಲಿ. ಆಮೇಲೆ 17ನೇಯ ಮತ್ತು 18ನೇ ಶತಮಾನ ಇಲ್ಲಿ ಅಂತಂದ್ರೆ ದಿಸ್ ಇಸ್ ಬೇಸಿಕಲಿ ಕ್ಲಾಸಿಕಲ್ ಏಜ್. ಇದು ಈ ನಾವೆಲ್ಸ್ ಇವೆಲ್ಲನೂ ಬಂದಿದ್ದು ಇದು ಕೊನೆಗೆ. ಹೀಗಾಗಿ ಇಲ್ಲಿ ನಾವು ಅದನ್ನ ಒಂದು ಟ್ರಾನ್ಸಿಷನ್ ಅನ್ನು ಸಹಿತ ನಾವು ನೋಡ್ತೀವಿ. ಒಂದು ಪ್ರೀತಿಯ ಒಂದು ಆಂಗಲ್ ಇರ್ಬಹುದು, ಅಥವಾ ಒಂದು ಡಿಸ್ಕ್ರಿಪ್ಷನ್ ಇರ್ಬಹುದು, ಇವೆಲ್ಲನೂ ನೈತಿಕತೆಗೆ ಒಂದ್ ಸ್ವಲ್ಪ ವ್ಯಾಲ್ಯೂ ಕೊಡೋದು, ಕಂಟ್ರಿ ಲೈಫಿಗೆ ಒಂದ್ ಸ್ವಲ್ಪ, ಅಥವಾ ಒಂದು ಹಳ್ಳಿಯ ಜೀವನ ಅಥವಾ ಅದಕ್ಕೆ ಎಲ್ಲನೂ ಬೆಲೆ ಕೊಡೋದು, ಅದನ್ನೆಲ್ಲವನ್ನು ನಾವು ಇದರಲ್ಲಿ ನೋಡ್ತೀವಿ. ಈ ಒಂದು ಆಂಗಲ್ ಅನ್ನ ನಾವು ಅವರ ಕಾದಂಬರಿಗಳಲ್ಲಿ ನಾವು ನೋಡ್ತೇವೆ. ಆಮೇಲೆ ಇದು ಒಂದು ಆಸ್ಪೆಕ್ಟ್ ಆಯ್ತು. ಎಲ್ಲಿ ಅಂತಂದ್ರೆ ಎಲ್ಲೋ ಒಂದು ಸಪೋರ್ಟ್ ಇರುತ್ತೆ, ಅಲ್ಲಿ ಅಂತಂದ್ರೆ ಅದರ ವಿರೋಧ ಅಂತೂ ಬಂದೇ ಬರ್ತದೆ. ಇದರ ಒಂದು ವಿರೋಧವನ್ನ ಮಾಡಿದ್ದು ಯಾರು ಅಂತಂದ್ರೆ ಇವರ ರೈವಲ್ ಆಗಿದ್ದಂತಹ ಹೆನ್ರಿ ಫೀಲ್ಡಿಂಗ್. ಇವ್ರೇನ್ ಮಾಡಿದ್ರು ಅಂತಂದ್ರೆ ಇವರು ಸಹಿತ ಎರಡು ಇದನ್ನ ಕಾದಂಬರಿಗಳಲ್ಲಿ ಇವರ ಒಂದು ತುಂಬಾ ವಿರೋಧವನ್ನ ಮಾಡಿದ್ದಾರೆ. ಅದು ಪಾಮೆಲಾ ಬದಲಾಗಿ ಶಮೆಲಾ ಅಂತ ಒಂದು ಕಾದಂಬರಿಯನ್ನ ಬರೆದು ಇದರ ಒಂದು ತದ್ವಿರುದ್ಧವಾಗಿದ್ದಂತ ಒಂದು ಆಸ್ಪೆಕ್ಟ್ ಅನ್ನ ಅದರಲ್ಲಿ ತರ್ತಾರೆ. ಆಮೇಲೆ ಅಷ್ಟೇ ಅಲ್ಲ, ಜೋಸೆಫ್ ಆಂಡ್ರ್ಯೂಸ್ ಅಂತ ಹೇಳಿ ಅನ್ನುವ ಒಂದು ಕಾದಂಬರಿಯನ್ನ ಹೆನ್ರಿ ಫೀಲ್ಡಿಂಗ್ ಬರೆದ್ರು. ಅದರಲ್ಲಿ ಒಬ್ಬ ಪುರುಷ ಅವನು ಯಾವ ರೀತಿಯಲ್ಲಿ ಹೇಗೆ ತನ್ನ ಒಂದು ನೈತಿಕತೆಯನ್ನ ಕಾಪಾಡ್ತಾನೆ ಅದನ್ನ ತೋರಿಸ್ತಾನೆ. ಹೇಗೆ ಅಂತಂದ್ರೆ ಪುರುಷನು ಒಬ್ಬ ಸ್ತ್ರೀಕ್ಕಿಂತಲೂ ಏನೋ ಕಡಿಮೆ ಇಲ್ಲ ಅಂತ ತೋರಿಸೋದು. ಈ ಒಂದು ಆಸ್ಪೆಕ್ಟ್ ಅನ್ನ ನಾವು ಇಂಗ್ಲಿಷ್ ಲಿಟರೇಚರ್ ನಲ್ಲಿ ನಾವು ಪ್ರತಿಯೊಂದಕ್ಕೂ ನಾವು ನೋಡಬಹುದು. ಆಮೇಲೆ ಅಷ್ಟೇ ಅಲ್ಲ, ನಾವು ಅಂತಂದ್ರೆ ಆಮೇಲೆ ಇಲ್ಲಿ ಕೆಲವರು ಅಂತಂದ್ರೆ ಏನ್ ತೋರಿಸಿದ್ದಾರೆ. ಆಮೇಲೆ ಶಾಮೆಲಾದಲ್ಲಿ ಇದು ಫೀಲ್ಡಿಂಗ್ ಏನ್ ತೋರ್ಸುದು ಅಂತಂದ್ರೆ ಇದು ಪ್ರಿಡೇಟರ್ ಅಂತಂದ್ರೆ ಇಲ್ಲಿ ಶಾಮೆಲಾ ಒಬ್ಬ ಪ್ರಿಡೇಟರ್ ಆಗಿರ್ತಾಳೆ. ಈಗ ಯಾವ ರೀತಿ ಇಲ್ಲಿ ಪಾಮೆಲಾಗೆ ಅಂತಂದ್ರೆ ಮಿಸ್ಟರ್ ಬಿ ಯಾವ ರೀತಿ ಅಟ್ಯಾಕ್ ಮಾಡ್ತಿರ್ತಾನೆ, ಇಲ್ಲಿ ಶಾಮೆಲಾ ಬೇರೆಯವ್ರನ್ನ ಮಾಡ್ತಿರ್ತಾಳೆ. ಅಂಡ್ ಸೊ ಆಮೇಲೆ ಆದ್ರೆ ಕ್ಲಾರಿಸಾ ಹಾರ್ಲೋದಲ್ಲಿ ಸ್ಯಾಮ್ಯುಯಲ್ ರಿಚರ್ಡ್ಸನ್ ಏನ್ ಮಾಡಿದಾನೆ ಅಂತಂದ್ರೆ ಇದರಲ್ಲಿ ಅಂತಂದ್ರೆ ಈ ಒಂದು ಕ್ಯಾರೆಕ್ಟರ್ ನಲ್ಲಿ ತುಂಬಾ ಡೆಪ್ತ್ ಅನ್ನ ತಂದಿದ್ದಾನೆ ಸ್ಯಾಮ್ಯುಯಲ್ ರಿಚರ್ಡ್ಸನ್. ಒಂದು ಆಳ ಬರ್ತದೆ. ಅಂಡ್ ಶಿ ಇಸ್ ಅ ಮೋರ್ ಅಥೆಂಟಿಕಲಿ ಡ್ರಾನ್ ಫಿಗರ್.
ಅವಳನ್ನ ಒಂದು ಒಳ್ಳೆ ತುಂಬಾ ಕೇರ್ನಿಂದ ಇದನ್ನ ತೆಗ್ದಿದ್ದಾನೆ. ಆಮೇಲೆ ಅಷ್ಟೇ ಅಲ್ಲ, ಆಮೇಲೆ ಇದನ್ನ ಒಂದ್ ಸ್ವಲ್ಪ ನಾವು ಆಮೇಲೆ ಈ ತರ ಈ ಒಂದು ಕಾದಂಬರಿ ಇದು ಎಷ್ಟು ಪಾಪ್ಯುಲರ್ ಆಗಿತ್ತು ಅಂತಂದ್ರೆ ಎಷ್ಟಕ್ಕೊಂದು ಪತ್ರಗಳು ಅವ್ರಿಗೆ ಬರ್ತಾವ. ನೀವು ದಯವಿಟ್ಟು ಅವಳನ್ನ ಸಾಯಿಸ್ಬೇಡಿ, ಅವಳನ್ನ ಅಂತಂದ್ರೆ ಎಷ್ಟು ಅಂತ ಪೆಥೆಟಿಕ್ ಆಗಿ ಮಾಡಬೇಡಿ ಅವಳನ್ನ. ಈ ರೀತಿಯಲ್ಲಿ ಎಷ್ಟಕ್ಕೊಂದು ಸಾವಿರಾರು ಪತ್ರಗಳು ಅವ್ರಿಗೆ ಬಂದಿದ್ದಾರೆ. ಇವತ್ತಿಗೂ ಸಹಿತ 1000 ಪತ್ರಗಳಂತೂ ಇನ್ನೂ ಎಕ್ಸಿಸ್ಟ್ ಇದ್ದೇ ಇದ್ದಾವವು. ಆಮೇಲೆ ಈ ಒಂದು ಕಾದಂಬರಿಯಿಂದ ತುಂಬಾ ಸ್ಯಾಮ್ಯುಯಲ್ ರಿಚರ್ಡ್ಸನ್ ಬಿಕೇಮ್ ವೆರಿ ವೆರಿ ಪಾಪ್ಯುಲರ್. ಆಮೇಲೆ ಸ್ಯಾಮ್ಯುಯಲ್ ರಿಚರ್ಡ್ಸನ್ ಎಷ್ಟು ಒಬ್ಬ ಪ್ರಚಲಿತವಾಗಿದ್ದಂತ ಒಬ್ಬ ಬರಹಗಾರ ಆಗ್ಲಿಕ್ಕೆ ಕಾರಣ ಅವನ ಒಂದು ವಾಸ್ತವವಾದ. ರೊಮ್ಯಾಂಟಿಕ್ ನಾವೆಲ್ ಅಂತೂ ಅಲ್ಲ ಇದು, ಸೆಂಟಿಮೆಂಟಲ್ ನಾವೆಲ್ ಹೌದು, ಆದ್ರೆ ರೊಮ್ಯಾಂಟಿಕ್ ನಾವೆಲ್ ಅಂತೂ ಅಲ್ಲ. ಯಾಕೆ ಅಂತಂದ್ರೆ ಇದು ಹೇಗೆ ಇದು ಒಂದು ವಾಸ್ತವ ಹೇಗ್ ಬರ್ತದೆ ಅಂತಂದ್ರೆ ಒಂದು ಕ್ಲಾಸಿಕಲ್ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ, ಒಂದು ಶಾಸ್ತ್ರೀಯ ಅಥವಾ ಆ ಒಂದು ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಅಲ್ಲಿ ಅವರು ಬರ್ತಾರೆ. ಆಮೇಲೆ ಅವರ ಒಂದು ಒಳ್ಳೆಯ ಮತ್ತು ಕೆಟ್ಟ, ಸಾತ್ವಿಕ ಮತ್ತು ತಾಮಸಿಕ, ಇವು ಎರಡು ಭಾವನೆಗಳು ಹೇಗೆ ಅಂತಂದ್ರೆ ಒಬ್ಬ ಮನುಷ್ಯನಲ್ಲಿ ಇದ್ದು ಅವು ಹೇಗೆ ಅಂತಂದ್ರೆ ಹೌ ದೇ ಎಂಟರ್ ಇನ್ ಟು ದ ಮಾರಲ್ ರಿಸೆಸಸ್ ಅಂತಂದ ಇದು ಒಬ್ಬ ಮನುಷ್ಯನ ಒಂದು ಮನಸ್ಸಿನ ಪಟಲದಲ್ಲಿ ಇವು ಎರಡು ಹೇಗೆ ಇರ್ತವೆ ಮತ್ತೆ ಇದರ ಒಂದು ಕಾನ್ಫ್ಲಿಕ್ಟ್ ಯಾವ ರೀತಿ ಇಲ್ಲಿ ಇರುತ್ತೆ ಅಂತ ಅನ್ನೋದನ್ನ ಅವರು ತೋರಿಸಿದ್ದಾರೆ. ಇದನ್ನ ಆಮೇಲೆ ಮುಂದೆ ಅಂತಂದ್ರೆ ಬೇರೆ ಸೈಕಲಾಜಿಕಲ್ ನಾವೆಲಿಸ್ಟ್ ವರ್ಜಿನಿಯಾ ವೂಲ್ಫ್ ಇರ್ಬೋದು, ಇಲ್ಲ ಹೆನ್ರಿ ಜೇಮ್ಸ್ ಇರ್ಬೋದು, ಅದನ್ನೆಲ್ಲವನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ಅಂಡ್ ಸೊ ಎಷ್ಟು ನನಗೆ ಅಂತಂದ್ರೆ ತಿಳಿದಿದ್ದನ್ನ ನಾನು ನಿಮಗೆ ಹೇಳಿದ್ದೇನೆ. ಆಮೇಲೆ ಅಷ್ಟೇ ಅಲ್ಲ, ಈ ಒಂದು ಕ್ರೇಡಲ್ ಅಂಡ್ ದ ಪ್ಲೇ ಗ್ರೌಂಡ್ ಆಫ್ ದ ಇಂಗ್ಲಿಷ್ ನಾವೆಲ್ ಅಂತ ಹೇಳಿದ್ನಲ್ಲ, ಇವರ ಇನ್ನೂ 3 ಜನ ಯಾರು ಅಂತಂದ್ರೆ ಹೆನ್ರಿ ಫೀಲ್ಡಿಂಗ್, ಟೋಬಿಯಸ್ ಸ್ಮಾಲೆಟ್ ಮತ್ತು ಲಾರೆನ್ಸ್ ಸ್ಟರ್ನ್. ಅವನು ಅಂತಂದ್ರೆ ಒಂದು ಪಿಕಾರಸ್ಕ್ ನಾವೆಲ್ ಅನ್ನ ಅವನು ಬರೀತಾನೆ. ಪಿಕಾರಸ್ಕ್ ನಾವೆಲ್ ಅದು ಹೇಗೆ ಇರ್ತದೆ ಅಂತಂದ್ರೆ ಒಬ್ಬ ರೇಪ್ ಅಂತಂದ್ರೆ ನಾವೊಂದು ತುಂಬಾ ಒರಟಾಗಿದ್ದಂತಹ ಒಬ್ಬ ಹುಂಬುತನದಿಂದ ಕೂಡಿದಂತಹ, ಅವನಿಗೇನೋ ಯಾವುದೇ ರೀತಿಯ ಒಂದು ಮೌಲ್ಯ ಇವೆಲ್ಲನೂ ಇರಲ್ಲ ಅಂತ ಒಬ್ಬ ಮನುಷ್ಯನ ಒಂದು ಚಿತ್ರೀಕರಣ ಅಂತ ನಾವೆಲ್ಸ್ ಅಲ್ಲಿ ನಾವು ನೋಡ್ತೀವಿ. ಆದ್ರೆ ಹೆನ್ರಿ ಫೀಲ್ಡಿಂಗ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹಿ ಈಸ್ ಮೋರ್ ಅಕಂಪ್ಲಿಷ್ಡ್ ದ್ಯಾನ್ ಸ್ಯಾಮ್ಯುಯಲ್ ರಿಚರ್ಡ್ಸನ್, ಅದು ಮಾತ್ರ ಇದ್ದೇ ಇದೆ. ಹಿಸ್ ಲ್ಯಾಂಗ್ವೇಜ್ ಇಸ್ ಸೊಫಿಸ್ಟಿಕೇಟೆಡ್ ಅಂಡ್ ಹಿ ಇಸ್ ಅ ವೆರಿ ತುಂಬಾ ಒಳ್ಳೇದಾಗಿ ಅವರು ಬರೆದಿದ್ದಾರೆ ಇದನ್ನ. ತಮ್ಮ ಕಾದಂಬರಿಗಳು ಅದು ಶಮೆಲಾ ಇರ್ಬೋದು, ಇಲ್ಲ ಜೋಸೆಫ್ ಆಂಡ್ರ್ಯೂಸ್ ಇರ್ಬೋದು, ಇವು ಎರಡು ಅಂತಂದ್ರೆ ತುಂಬಾ ಚೆನ್ನಾಗಿ ಅವರು ಬರೆದಿದ್ದಾರೆ. ಅಂಡ್ ಈ ರೀತಿಯಲ್ಲಿ ಆಮೇಲೆ ಫೀಲ್ಡಿಂಗ್ ನಲ್ಲಿ ನಾವು ಜೊನಾಥನ್ ವೈಲ್ಡ್ ಅಂತನ್ನುವ ಒಂದು ನಾವೆಲ್, ಅದರಲ್ಲಿಯೂ ಸಹಿತ ಅಂತಂದ್ರೆ ಇದೇ ರೀತಿಯ ಒಂದು ಸಟೈರ್ ಅನ್ನ ನಾವು ನೋಡಬಹುದು. ಸೋ ಫಾರ್ ಆಸ್ ಸ್ಮಾಲೆಟ್ ಇಸ್ ಕನ್ಸರ್ನ್, ನಾನು ನಿಮಗೆ ಹೇಳಿದ್ದೀನಿ ಅವನದು ಅಂತಂದ್ರೆ ಜಾಸ್ತಿ ಅಂತಂದ್ರೆ ಇವರಿಬ್ಬರಲ್ಲಿಯೂ ಸಹಿತ ಅಂತಂದ್ರೆ ಒಂದು ಪಿಕಾರಸ್ಕ್ ನಾವೆಲ್ ಅಂತಂದ್ರೆ ಇದರ ಒಂದು ಪ್ರಚಲನೆ ಇವರಿಬ್ಬರ ಒಂದು ಕಾದಂಬರಿಗಳಲ್ಲಿ ನಾವು ನೋಡಬಹುದು. With these words, I would like to end my lecture. And I thank ಧಾರವಾಡ ಕಟ್ಟೆ ನನಗೆ ಅಂತಂದ್ರೆ ಈ ಒಂದು ಅಪರ್ಚುನಿಟಿಯನ್ನ ಕೊಟ್ಟಿದ್ದಕ್ಕೆ ಧಾರವಾಡ ಕಟ್ಟೆಗೆ ನನ್ನ ನಮನಗಳು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಮೇಡಮ್. ಈಗ ಅಧ್ಯಕ್ಷೀಯ ನುಡಿಗಳು ಪ್ರೊಫೆಸರ್ ಬಸವರಾಜ್ ಡೋನು, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಎಲ್ಲರಿಗೂ ನಮಸ್ಕಾರ.
ಶಿವರಾಜ್ ನಂದಳಿ ಕೇಳಿಸ್ತದ? ಹಾ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ನಾನು ಬೆಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಇದ್ದೇನೆ. ಶಾಸಕರ ಭವನದಲ್ಲಿ ಒಂದು ಕಾರ್ಯಕ್ರಮ ಈಗ ನಡೆದಿದೆ. ಅದರ ಪಕ್ಕದ ಒಂದು ರೂಮ್ನಲ್ಲಿ ಬಂದು ನಾನು ಮಾತನಾಡ್ತಾ ಇದ್ದೀನಿ. ಹೆಚ್ಚು ಹೊತ್ತು ಮಾತನಾಡುವುದಿಲ್ಲ. ನೀವು ಕಾಂಚನ್ ಗಾಂವ್ಕರ್ ಅವರೊಂದಿಗೆ ಸಂವಾದವನ್ನ ಚರ್ಚೆಯನ್ನ ಮುಂದುವರಿಸಬಹುದು. ಎರಡು ಮಾತುಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಾಂಚನ್ ಗಾಂವ್ಕರ್ ನನ್ನ ಸಹಪಾಠಿ. ನಾವಿಬ್ರು ಜೊತೆಯಾಗಿಯೇ ಸ್ನಾತಕೋತ್ತರ ಪದವಿಗಾಗಿ ಅಧ್ಯಯನ ಮಾಡಿದ್ದೇವೆ. ಆಮೇಲೆ ಇಬ್ಬರು ಜೊತೆಯಾಗಿಯೇ ನಾವು ಕರ್ನಾಟಕ ಕಾಲೇಜಿನಲ್ಲಿ ನಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ್ದೇವೆ. ನಾನು ಯಾವಾಗ್ಲೂ ಕಾಂಚನಿಗೆ ಅಕ್ಕ ಎಂದು ಕರೆಯುತ್ತೇನೆ. ವಯಸ್ಸಿನಲ್ಲಿ ಇಬ್ಬರು ನಾವು ಸಮಾನರು. ಕರ್ನಾಟಕ ಕಾಲೇಜಿನಲ್ಲಿ ನಾನು 15 ವರ್ಷ ಕೆಲಸ ಮಾಡಿದೆ. ಆ ಕಾಲದುದ್ದಕ್ಕೂ ನಾನು ಕಾಂಚನವರಿಂದ ಅನೇಕ ರೀತಿಯ ಸಹಾಯ ಸಹಕಾರವನ್ನ ಪಡೆದುಕೊಂಡೆ. ಕಾಂಚನ್ ಗಾಂವ್ಕರ್ ಅವರ ವಿದ್ವತ್ತಿನ ಬಗ್ಗೆ, ಅವರ ಸಾಹಿತ್ಯ ನಿಷ್ಠೆ ಬಗ್ಗೆ, ಅವರ ಸಾಹಿತ್ಯ ಪ್ರೇಮದ ಬಗ್ಗೆ ಮತ್ತು ವಿದ್ಯಾರ್ಥಿಗಳನ್ನು ಅವರು ಕಾಣುವ ರೀತಿಯ ಬಗ್ಗೆ ನನಗೆ ಯಾವಾಗಲೂ ಬಹಳ ಅಭಿಮಾನವಿದೆ ಮತ್ತು ಪ್ರೀತಿ ಇದೆ. ಆದ್ರೆ ಇಂದು ನಾನು ಕಾಂಚನ್ ಗಾಂವ್ಕರ್ ಅವರ ಮಾತುಗಳನ್ನ ಕೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಾನು ಮತ್ತೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಹೀಗಾಗಿ ನಾನು ಕಾಂಚನ್ ಗಾಂವ್ಕರ್ ಅವರನ್ನ ಕ್ಷಮಿಸುವಂತೆ ಕೇಳ್ತೇನೆ. ಆದ್ರೆ ಅತ್ಯಂತ ಮಹತ್ವದ ಒಬ್ಬ ಲೇಖಕರ ಕುರಿತು ಅವರು ಮಾತನಾಡಿದ್ರು. ಸ್ಯಾಮ್ಯುಯಲ್ ರಿಚರ್ಡ್ಸನ್ಗೆ ಇಂಗ್ಲಿಷ್ ಕಾದಂಬರಿಯ ಕ್ಷೇತ್ರದಲ್ಲಿ ದೊಡ್ಡ ಹೆಸರಿದೆ. ಆತನನ್ನ ಇಂಗ್ಲಿಷ್ ಕಾದಂಬರಿಯನ್ನ ನಿರ್ಮಿಸಿದ ಇಬ್ಬರು ಮಹತ್ವದ ಕಾದಂಬರಿಕಾರರಲ್ಲಿ ಸ್ಯಾಮ್ಯುಯಲ್ ರಿಚರ್ಡ್ಸನ್ ಕೂಡ ಒಬ್ಬ. ಹೆನ್ರಿ ಫೀಲ್ಡಿಂಗ್ ಮತ್ತು ಸ್ಯಾಮ್ಯುಯಲ್ ರಿಚರ್ಡ್ಸನ್. ಹೆನ್ರಿ ಫೀಲ್ಡಿಂಗ್ ಅನ್ನ ನಾವು ದಿ ಫಾದರ್ ಆಫ್ ಇಂಗ್ಲಿಷ್ ಫಿಕ್ಷನ್ ಅಂತ ಕರಿತೀವಿ. ಇಂಗ್ಲಿಷ್ ಕಾದಂಬರಿಗಳ ಅವನು ಒಂದು ರೀತಿಯಲ್ಲಿ ಇಂಗ್ಲಿಷ್ ಕಾದಂಬರಿಗಳ ಪಿತಾಮ ಅಂತ ನಾವು ನನ್ನ ಕರಿತೇವೆ. ನಾನು ಸ್ಯಾಮ್ಯುಯಲ್ ರಿಚರ್ಡ್ಸನ್ ಪಮೇಲಾ ಮತ್ತು ಕ್ಲಾರಿಸಾ ಕಾದಂಬರಿಗಳನ್ನ ಬಹಳ ಪ್ರೀತಿಯಿಂದ ಓದಿದ್ದೇನೆ. ಪಮೇಲಾ ನನ್ನ ಆ ಮನಸ್ಸಿನ ಮೇಲೆ, ಯುವ ಮನಸ್ಸಿನ ಮೇಲೆ ಬಹಳ ಗಾಢವಾದ ಪರಿಣಾಮವನ್ನ ಬೀರಿತು. ಅದರ ಬಗೆಗೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ. ಆದ್ರೆ 18ನೇ ಶತಮಾನದಲ್ಲಿ ಸ್ಯಾಮ್ಯುಯಲ್ ರಿಚರ್ಡ್ಸನ್ ಅನೇಕ ತಾತ್ವಿಕ ಪ್ರಶ್ನೆಗಳ ಬಗ್ಗೆ, ನೈತಿಕ ಪ್ರಶ್ನೆಗಳ ಬಗ್ಗೆ ತನ್ನ ಕಾದಂಬರಿಗಳಲ್ಲಿ ಪ್ರಸ್ತಾಪ ಮಾಡ್ತಾನೆ. ಒಬ್ಬ ವ್ಯಕ್ತಿಗೆ ನೈತಿಕತೆ ಅನ್ನೋದು ಬಹಳ ಮುಖ್ಯ. ಪಮೇಲಾ ಕಾದಂಬರಿ ಈ ನೈತಿಕತೆಯ ಬಗ್ಗೆ ಮಾತನಾಡ್ತದೆ. ಆ ಕಾದಂಬರಿಯಲ್ಲಿ ಒಂದು ಸಾಲು ಬರ್ತದೆ, ಏನಂದ್ರೆ ಒಳ್ಳೆಯ ಮನುಷ್ಯ ತನ್ನ ಕಾಮನೆಗಳೊಂದಿಗೆ, ಅಂದ್ರೆ ಪ್ಯಾಷನ್ಗಳೊಂದಿಗೆ ನಿರಂತರವಾಗಿ ಯುದ್ಧ ಮಾಡಬೇಕು ಅಂತ ಅವನು ಹೇಳ್ತಾನೆ. ಅದರ ಅರ್ಥ ಇಷ್ಟೇ, ಒಬ್ಬ ಕೆಟ್ಟ ಮನುಷ್ಯನಿಗೆ ಜೀವನದಲ್ಲಿ ನಿರೂಪಿಸ್ಲಿಕ್ಕೆ ಏನೂ ಇರೋದಿಲ್ಲ. ಇಟ್ ಡಸಂಟ್ ಹ್ಯಾವ್ ಟು ಪ್ರೂವ್ ಎನಿಥಿಂಗ್. ಆದ್ರೆ ಒಬ್ಬ ಒಳ್ಳೆ ಮನುಷ್ಯ ಹೆಜ್ಜೆಗೂ ತನ್ನ ಒಳ್ಳೆಯತನವನ್ನ ಅವನು ಪ್ರೂವ್ ಮಾಡ್ಬೇಕಾಗ್ತದೆ, ಅದನ್ನ ಸಾಬೀತುಪಡಿಸ್ಬೇಕಾಗ್ತದೆ. ಹೀಗಾಗಿ ಒಳ್ಳೆಯ ಮನುಷ್ಯನ ಮುಂದೆ ಅನೇಕ ಸವಾಲುಗಳಿರ್ತವೆ. ಕೆಟ್ಟ ಮನುಷ್ಯನ ಮುಂದೆ ಯಾವ ಸವಾಲು ಇರುವುದಿಲ್ಲ. ನಾನು ಒಳ್ಳೆ ಮನುಷ್ಯನಾಗ್ಬೇಕು ಅಂತಂದ್ರೆ ನಾನು ನನ್ನ ಭಾವನೆಗಳೊಂದಿಗೆ, ನನ್ನ ಕಾಮನೆಗಳೊಂದಿಗೆ ಮತ್ತು ನನ್ನ ವ್ಯಕ್ತಿತ್ವದ ಅನೇಕ ದೌರ್ಬಲ್ಯಗಳೊಂದಿಗೆ ನಾನು ಹೋರಾಟ ಮಾಡ್ಬೇಕಾಗ್ತದೆ. ಇಲ್ಲದೆ ಹೋದ್ರೆ ನಾನು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳೆಯೋದಿಲ್ಲ. ದೊಡ್ಡ ಸಾಧನೆ ಅಂದ್ರೆ ನೈತಿಕತೆ. ನೈತಿಕವಾಗಿ ಮನುಷ್ಯ ಸೋಲ್ಬಾರ್ದು. ಭೌತಿಕವಾಗಿ ಸೋಲ್ಬಹುದು, ಆರ್ಥಿಕವಾಗಿ ಸೋಲ್ಬಹುದು, ಅನೇಕ ರೀತಿಯ ಸೋಲನ್ನ ನಾವು ಅನುಭವಿಸಬಹುದು. ಆದ್ರೆ ನೈತಿಕವಾಗಿ ನಾವು ಸೋಲ್ಬಾರ್ದು. ಯಾವ ಮನುಷ್ಯ ನೈತಿಕವಾಗಿ ಸೋಲುತ್ತಾನೆಯೋ ಅವನು ಅಧಃಪತನ ಹೊಂದುತ್ತಾನೆ. ಅವನು ಸತ್ಯದ ದಾರಿಯಲ್ಲಿ ನಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅವನು ದೇವರ ಸಾನ್ನಿಧ್ಯವನ್ನ ಸೇರುವುದಿಲ್ಲ. ನಾವು ದೇವರ ಕಡೆ ಹೋಗಬೇಕೆಂದ್ರೆ, ಬೆಳಕಿನ ಕಡೆಗೆ ಹೋಗಬೇಕೆಂದ್ರೆ, ಸತ್ಯದ ದಾರಿಯಲ್ಲಿ ನಡೆಯಬೇಕೆಂದ್ರೆ ನಾವು ನಮ್ಮ ನೈತಿಕತೆಯನ್ನು ಬಹಳ ಎಚ್ಚರದಿಂದ ಕಾಪಾಡ್ಕೊಳ್ಬೇಕಾಗ್ತದೆ. ಇಂಥ ಒಂದು ಮಹತ್ವದ ಸಂಗತಿಯನ್ನ ಅವನು ತನ್ನ ಕಾದಂಬರಿಯಲ್ಲಿ ಚರ್ಚೆ ಮಾಡ್ತಾನೆ. ಇನ್ನೊಂದು ಮಾತು ಹೇಳ್ತಾನೆ, ಒಬ್ಬ ಸುಂದರ ಸ್ತ್ರೀ ತನ್ನ ಹೆಜ್ಜೆಗಳ ಬಗ್ಗೆ ಸುಂದರವಲ್ಲದ ಸ್ತ್ರೀಗಿಂತ ಹೆಚ್ಚು ಎಚ್ಚರದಿಂದಿರಬೇಕು. ಅದೇ ಪಮೇಲಾ. ಅಂದ್ರೆ ಒಬ್ಬ ಹೆಣ್ಮಗಳು, ಒಬ್ಬ ಸುಂದರ ಹೆಣ್ಮಗಳು, ಸುಂದರ ಸ್ತ್ರೀ ತನ್ನ ಹೆಜ್ಜೆಗಳ ಬಗ್ಗೆ ಬಹಳ ಎಚ್ಚರದಿಂದ ಇರಬೇಕು. ಸುಂದರವಲ್ಲದ ಸ್ತ್ರೀ ತನ್ನ ಹೆಜ್ಜೆಗಳ ಬಗ್ಗೆ ಬಹಳ ಎಚ್ಚರದಿಂದ ಇರಬೇಕಾದ ಅಗತ್ಯ ಇರುವುದಿಲ್ಲ. ಪಮೇಲಾ ಕಾದಂಬರಿ ಓದಿದ್ರೆ ನಮಗೆ ಅರ್ಥ ಆಗ್ತದೆ. ಬಹಳ ಸುಂದರವಾದಂತ ಯುವತಿಯರು ಬಹಳ ಸಮಸ್ಯೆಗಳನ್ನ ಎದುರಿಸ್ತಾರೆ. ಅವರು ಶ್ರೀಮಂತ ಮನೆತನಗಳಲ್ಲಿ ಹುಟ್ಟಿದ್ರೂ ಸಮಸ್ಯೆಗಳನ್ನ ಎದುರಿಸ್ತಾರೆ ಮತ್ತು ಬಡತನದಲ್ಲಿ ಹುಟ್ಟಿದರೆ ಹೆಚ್ಚು ಸಮಸ್ಯೆಗಳನ್ನ ಎದುರಿಸ್ತಾರೆ. ಯಾಕಂದ್ರೆ ಆ ಸೌಂದರ್ಯವನ್ನ ಕಾಪಾಡಿಕೊಳ್ಳುವುದೇ ಅವ್ರಿಗೆ ದೊಡ್ಡ ಸಾಹಸವಾಗ್ತದೆ. ಯಾಕೆಂದ್ರೆ ಈ ಪುರುಷ ದೃಷ್ಟಿ ಏನಿದೆಯಲ್ಲ, ಪುರುಷ ದೃಷ್ಟಿ ಅದು ಯಾವತ್ತೂ ಈ ಸುಂದರ ಸ್ತ್ರೀಯ ಮೇಲೆ ಇರ್ತದೆ. ಹೇಗಾದ್ರೂ ಮಾಡಿ ಆ ಹೆಣ್ಣನ್ನ ದಾರಿ ತಪ್ಪಿಸುವ ಪ್ರಯತ್ನವನ್ನ ಅನೇಕ ಜನ ಪುರುಷರು ಮಾಡ್ತಾ ಇರ್ತಾರೆ. ಇಡೀ ಸಮಾಜ ಹಾಗಿರ್ತದೆ, ಇಡೀ ಪುರುಷ ವರ್ಗ ಹಾಗಿರ್ತದೆ ಅಂತ ನಾನು ಹೇಳೋದಿಲ್ಲ. ಆದ್ರೆ ಸುಂದರ ಸ್ತ್ರೀ
ತನ್ನ ಸೌಂದರ್ಯವನ್ನ ಕಾಪಾಡಿಕೊಳ್ಳಲು ಮತ್ತು ತನ್ನ ಸೌಂದರ್ಯದ ಪವಿತ್ರತೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನ ಪಡಬೇಕಾಗ್ತದೆ. ಪಮೇಲಾ ಕಾದಂಬರಿ ಇದರ ಬಗೆಗೆ ಹೆಚ್ಚು ಮಾತನಾಡ್ತದೆ. ಇನ್ನೊಂದು ಮಾತನ್ನ ನನಗೆ ಹೇಳ್ಬೇಕು ಅಂತ ಅನಿಸ್ತದೆ. ಏನಂದ್ರೆ, ಶಬ್ದಗಳು ಸೋತಾಗ ಕಣ್ಣುಗಳು ಹೆಚ್ಚು ಮಾತನಾಡುತ್ತವೆ ಅಂತಾನೆ. ಶಬ್ದಗಳು ಸೋತಾಗ ಕಣ್ಣುಗಳು ಹೆಚ್ಚು ಮಾತನಾಡ್ತವೆ ಅಂತ. ನೋಡಿ, ಒಂದೊಂದ್ಸಲ ನಾವು ಬಹಳ ಭಾವುಕರಾಗ್ಬಿಡ್ತೇವೆ, ಮಾತನಾಡ್ಲಿಕ್ಕೆ ಆಗೋದಿಲ್ಲ, ಶಬ್ದಗಳು ಸಿಗೋದಿಲ್ಲ. ಸಿಕ್ಕ ಶಬ್ದಗಳು ನಮ್ಮ ಭಾವನೆಯನ್ನ, ನಮ್ಮ ವೇದನೆಯನ್ನ, ನಮ್ಮ 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 ಇಡೀ ದ್ವಂದ್ವವನ್ನ, ತಲ್ಲಣವನ್ನ ವ್ಯಕ್ತಪಡಿಸೋದಿಲ್ಲ. ಆಗ ನಮ್ಮ ಕಣ್ಣುಗಳು ಆ ಭಾವನೆಗಳನ್ನ, ತಲ್ಲಣವನ್ನ, ಹಿಂಸೆಯನ್ನ ಅಥವಾ ಪ್ರೀತಿಯನ್ನ, ಪ್ರೇಮವನ್ನ, ದ್ವೇಷವನ್ನ, ಮತ್ಸರವನ್ನ ಎಲ್ಲವನ್ನು ಬಹಳ ಸಮರ್ಥವಾಗಿ ವ್ಯಕ್ತಪಡಿಸ್ತವೆ. ಸೊ ಕಣ್ಣುಗಳು ಬಹಳ ಮುಖ್ಯ. ಈ ಕಾರಣಕ್ಕಾಗಿ ನಾವು ವೈದ್ಯರ ಬಳಿಗೆ ಹೋದಾಗ ಅವರು ಮೊದಲು ಪರೀಕ್ಷೆ ಮಾಡುವುದು ಒಂದು ಕಣ್ಣು, ಇನ್ನೊಂದು ನಾಲಿಗೆ. ನಮ್ಮ ನಾಲಿಗೆ ಶುದ್ಧವಿದ್ರೆ, ನಮ್ಮ ಕಣ್ಣುಗಳು ಶುದ್ಧವಿದ್ರೆ ನಾವು ಇಡೀ ಜಗತ್ತನ್ನ ಗೆಲ್ಲಬಹುದು, ಇಡೀ ವಿಶ್ವವನ್ನ ಗೆಲ್ಲಬಹುದು. ಹೀಗೆ ಸ್ಯಾಮ್ಯುಯಲ್ ರಿಚರ್ಡ್ಸನ್ ಕಾದಂಬರಿಗಳು ನಮ್ಮ ಕಣ್ಣಿನ ಬಗ್ಗೆ, ನಮ್ಮ ನಾಲಿಗೆ ಬಗ್ಗೆ, ನಮ್ಮ ನೈತಿಕತೆ ಬಗ್ಗೆ, ನಮ್ಮ ಧಾರ್ಮಿಕತೆಯ ಬಗ್ಗೆ, ನಮ್ಮ ಅಂತರಂಗ ಬಹಿರಂಗದ ಅನೇಕ ತಾಕಲಾಟಗಳ ಬಗ್ಗೆ ಒಂದು ಅದ್ಭುತವಾದ ಎಚ್ಚರವನ್ನ, ವಿವೇಕವನ್ನ ಮೂಡಿಸ್ತವೆ. ಇಂಥ ಮಹತ್ವದ ಲೇಖಕನ ಬಗ್ಗೆ ಕಾಂಚನ್ ಗಾಂವ್ಕರ್ ಅವರು ಇಂದು 1 ಗಂಟೆ ಮಾತನಾಡಿದರು. ಕಾಂಚನ್, ದಯವಿಟ್ಟು ನೀವು ಕ್ಷಮಿಸಿ, ನಿಮ್ಮ ಮಾತುಗಳನ್ನ ನಾನು ಕೇಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಬೆಂಗಳೂರಿನಲ್ಲಿ ಶಾಸಕರ ಭವನದಲ್ಲಿ ಕನ್ನಡದ ಮಹತ್ವದ ಹಿರಿಯ ಲೇಖಕರಾದ ವೀರಯ್ಯನವರ ಒಂದು ಕೃತಿಗಳ ಬಿಡುಗಡೆ ಸಮಾರಂಭದಲ್ಲಿ ನಾನು ಭಾಗವಹಿಸಿದ್ದೆ. ಹೀಗಾಗಿ ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಿಮ್ಮ ರಿಕಾರ್ಡೆಡ್ ಸ್ಪೀಚ್ ಅನ್ನ ಕೇಳಿ ಮತ್ತೆ ನಿಮ್ಮೊಂದಿಗೆ ಮಾತನಾಡುತ್ತೇನೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ನಿಮ್ಮ ಚರ್ಚೆ ಮುಂದುವರಿಯಲಿ. ದಯವಿಟ್ಟು ನನ್ನನ್ನು ಈ ಕಾರ್ಯಕ್ರಮದಿಂದ ಹೊರಗೆ ಹೋಗೋದಕ್ಕೆ, ಕಟ್ಟೆಯಿಂದ ಇಳಿದು ಇನ್ನೊಂದು ಕಟ್ಟೆಗೆ ಹೋಗೋದಕ್ಕೆ ಅವಕಾಶವನ್ನ ನೀಡಬೇಕು ಅಂತ ನಿಮ್ಮನ್ನ ಕೇಳ್ಕೊಡುತ್ತೇನೆ. ಎಲ್ಲರಿಗೂ ಶುಭವಾಗ್ಲಿ, ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ವೇದಿಕೆ ಉಪನ್ಯಾಸಕರೊಂದಿಗೆ ಮುಕ್ತ ಚರ್ಚೆಗೆ ತೆರೆದುಕೊಳ್ಳಲಿದೆ. ಸಾಹಿತ್ಯಾಸಕ್ತರು ತಮ್ಮ ಆಡಿಯೋವನ್ನು ಅನ್ಮ್ಯೂಟ್ ಮಾಡಿ ನೇರವಾಗಿ ಉಪನ್ಯಾಸಕರೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಬಹುದು. ತಮ್ಮ ಆಡಿಯೋ ಅನ್ಮ್ಯೂಟ್ ಮಾಡಿ ಉಪನ್ಯಾಸಕರೊಂದಿಗೆ ಉಪನ್ಯಾಸಕರಿಗೆ ಪ್ರಶ್ನೆ ಕೇಳಬೇಕಾದರೆ ಅಥವಾ ಉಪನ್ಯಾಸಕರ ನುಡಿಗಳಿಗೆ ಪೂರಕ ನುಡಿಗಳನ್ನು ವ್ಯಕ್ತಪಡಿಸಲು ಕೂಡ ಅವಕಾಶ ಇರುತ್ತದೆ. ಹಿರಿಯರು, ಸಾಹಿತ್ಯಾಸಕ್ತರು ಉಪನ್ಯಾಸಕರಿಗೆ ಪ್ರಶ್ನೆಗಳನ್ನು ಕೇಳಬಹುದು ಅಥವಾ ಚರ್ಚೆಯಲ್ಲಿ ಭಾಗವಹಿಸಬಹುದು. ಆಮೇಲೆ ಇನ್ನೊಂದು ಕೆಲವು ಮಾತುಗಳನ್ನ ನಾನು ಹೇಳ್ತೀನಿ ಇಲ್ಲಿ. ಅಂತಂದ್ರೆ ಏನಾಗಿದೆ ಅಂತಂದ್ರೆ, ಎಷ್ಟು ದಿವಸ ಕವಿತೆಗಳಲ್ಲಿ ಇಲ್ಲ ಇದು ನಾಟಕಗಳಲ್ಲಿ ನಾವು ಅನೇಕ ಅಂತಂದ್ರೆ ಒಬ್ಬ ಮನುಷ್ಯನ ವಿವಿಧ ರೂಪಗಳನ್ನ ನಾವು ನೋಡ್ತೀವಿ. ಆಮೇಲೆ ಪಾತ್ರಗಳು ಅಲ್ಲಿ ಅಂತಂದ್ರೆ ತುಂಬಾ ಬೆಳೆದಿದ್ದಾವೆ. ನಾವೆಲ್ಲನೂ ಶೇಕ್ಸ್ಪಿಯರನ್ನ ಒಂದು ನಾಟಕದಲ್ಲಿ ನಾವು ಅನೇಕ ಪಾತ್ರಗಳನ್ನ ನೋಡಿದ್ದೇವೆ. ಆದ್ರೆ ಒಂದು ಕಾದಂಬರಿಯಲ್ಲಿ ಇದು ಶುರುವಾಗಿದ್ದು, ದಿಸ್ ವಾಸ್ ಜಸ್ಟ್ ದ ಬಿಗಿನಿಂಗ್. ಆದ್ರೂ ಸಹಿತ ಒಂದು ಬಸವರಾಜ್ ಡೋನೋ ಸರ್ ಹೇಳಿದಂಗೆ ಇದು ಅಂತಂದ್ರೆ ಒಂದು ಮೇಲಿನ ಸ್ತರನೇ ಆಗುತ್ತೆ ಇದು. ಯಾಕೆ ಅಂತಂದ್ರೆ ಒಂದು ಪಾತ್ರವನ್ನ ಅದು ಹೇಗೆ ಬೆಳೆಯುತ್ತೆ ಅಂತ ನಾವು ರಾಜರ್ ಡಿ ಕಾವರ್ಲಿಯಲ್ಲಿ ನೋಡಿರ್ತೀವಿ. ಆದರೆ ಇಲ್ಲಿ ಅಂತಂದ್ರೆ ಹೇಗೆ ಆ ಪಾತ್ರಗಳು ಹೇಗೆ ಬೆಳಿತವೆ, ಆಮೇಲೆ ಎಷ್ಟೇ ಒತ್ತಡ ಇದ್ರೂ ಸಹಿತ ತಮ್ಮ ಎಲ್ಲವನ್ನು ಫೇಸ್ ಮಾಡಿ ಹೇಗೆ ಸ್ತ್ರೀಯರು ಎದ್ದು ನಿಲ್ತಾರೆ ಅಂತ ಅನ್ನೋದನ್ನ ನಾವು ಈ 2 ಕಾದಂಬರಿಗಳಲ್ಲಿ ನಾವು ನೋಡ್ಬೋದು. ಏನೇ ಒತ್ತಡ ಬಂದ್ರು ಸಹಿತ ಅವ್ರು ತಮ್ಮ ನೈತಿಕತೆಯನ್ನ ಮಾತ್ರ ಬಿಡಲ್ಲ. ಅದು ಎಷ್ಟೇ ಇದನ್ನ ಇರಲಿ, ಯಾವ ರೀತಿ ಸತ್ಯ ಹರಿಶ್ಚಂದ್ರ ತನ್ನ ಒಂದು ಸತ್ಯತೆಯನ್ನ ಹೇಗೆ ಬಿಡೋದಿಲ್ವೋ, ಹೇಗೆ ಒಬ್ಬ ಶಿಬಿ ಚಕ್ರವರ್ತಿ ತನ್ನ ಒಂದು ದೃಢವಾಗಿದ್ದಂತ ಒಬ್ಬ ನಿರ್ಧಾರವನ್ನ ಅವನು ಹೇಗೆ ಬಿಡೋದು, ಇವರೆಲ್ಲನೂ ಪೌರಾಣಿಕ ಪಾತ್ರಗಳಾಗಿರ್ಬಹುದು. ಆದ್ರೆ ಇವು ಸಹಿತ ಒಬ್ಬ ಮಾದರಿ ನಮಗೆ. ಅಲ್ಲಿಯೂ ಸಹಿತ ಅಂತಂದ್ರೆ ನಾವು ನೋಡ್ತೀವಿ, ಎಷ್ಟು ಒತ್ತಡ ಬಂದ್ರು ಸಹಿತ ವಿಶ್ವಾಮಿತ್ರ ಎಷ್ಟೇ ಪರೀಕ್ಷೆಗಳನ್ನು ಒಟ್ಟಿದ್ರು ಸಹಿತ ಹರಿಶ್ಚಂದ್ರ ಹೇಗೆ ನಿಂತು ಬಿಡ್ತಾನೆ, ಯಾವ ರೀತಿಯಲ್ಲಿ ಶ್ರೀರಾಮ
ಚಂದ್ರನು ಸಹಿತ ಹೇಗೆ ನಿಂತು ಬಿಡ್ತಾನೆ, ಆ ರೀತಿ ಎಲ್ಲವನ್ನೂ ನಾವು ನೋಡಿರ್ತೀವಿ. ನಾವೆಲ್ಲನೂ ಮನುಷ್ಯರು, ಎದ್ದು ನಿಲ್ಲಬೇಕಾಗ್ತದೆ. ಕೆಲವೊಂದ್ಸಲ ಏಳ್ತೀವಿ, ಕೆಲವೊಂದ್ಸಲ ಬೀಳ್ತೀವಿ. ಇವು ಎಲ್ಲಾನು ಅಂತಂದ್ರೆ ಒಬ್ಬ ನೈಜ ಪಾತ್ರಗಳನ್ನ ನಾವೆಲ್ಲನೂ ಇದರಲ್ಲಿ, ಇವರ ಕಾದಂಬರಿಗಳಲ್ಲಿ ನಾವೆಲ್ಲನೂ ನೋಡ್ತೀವಿ. ಏನಾದ್ರು ಮತ್ತೆ ಪ್ರಶ್ನೆಗಳಿದ್ರೆ? ಯಾವುದೇ ಪ್ರಶ್ನೆಗಳು ಇಲ್ಲ ಅಂತ ಭಾವಿಸುತ್ತಾ ನಮ್ಮ ಕರೆಯನ್ನು ಮನ್ನಿಸಿ ಒಂದು ಅರ್ಥಪೂರ್ಣ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅತ್ಯಮೂಲ್ಯ ಒಳನೋಟಗಳನ್ನು ಹಂಚಿಕೊಂಡಿರುವ ಪ್ರೊಫೆಸರ್ ಕಾಂಚನ ಗಾಂವ್ಕರ್, ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು, ಇಂಗ್ಲಿಷ್ ಅಧ್ಯಯನ ವಿಭಾಗ, ಕರ್ನಾಟಕ ಕಾಲೇಜು ಧಾರವಾಡ, ಇವರಿಗೆ ಸಮಸ್ತ ಧಾರವಾಡ ಕಟ್ಟೆಯ ಬಳಗದ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೊಣೂರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗಾದರೂ ಕೂಡ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ, ಎಲ್ಲ ಸಾಹಿತ್ಯಾಸಕ್ತರಿಗೂ, ಮಾಧ್ಯಮ ಸ್ನೇಹಿತರಿಗೂ ಹಾಗೂ ನಮ್ಮ ಧಾರವಾಡ ಕಟ್ಟೆ, ಧಾರವಾಡದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಶುಭರಾತ್ರಿ. ಥ್ಯಾಂಕ್ ಯು.